ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಗಣೇಶ್. ಇತ್ತೀಚಿನ ದಿನಗಳಲ್ಲಿ ಫುಡ್ ಸ್ಟೈಲ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಇದರಿಂದಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ. ಅದರಲ್ಲೂ ಕೂಡ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣುವಂತಹ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ಅದು ಬ್ರೆಸ್ಟ್ ಕ್ಯಾನ್ಸರ್. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಬ್ರೆಸ್ಟ್ ಸರ್ಜಿಕಲ್ ಆಂಕೊಲಾಜಿಸ್ಟ್ ಆ್ಯಂಡ್ ಎಂಡೋಕ್ರೈನ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಸ್ಮಿತಾ ಎಸ್ ರಾವ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಇದಕ್ಕೆ ಏನೆಲ್ಲ ಕಾರಣಗಳಿರುತ್ತೆ, ಜೊತೆಗೆ ಇದಕ್ಕೆ ಯಾವೆಲ್ಲ ರೀತಿಯ ಮೆಡಿಸಿನ್ಗಳು ಅವೈಲೇಬಲ್ ಇದೆ, ಎಲ್ಲವನ್ನು ಕೂಡ ಅವರ ಹತ್ರ ತಿಳ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ಮೊದಲನೇ ಕ್ವೆಶನ್, ಏನಿದು ಬ್ರೆಸ್ಟ್ ಕ್ಯಾನ್ಸರ್ ಮ್ಯಾಮ್? ಕ್ಯಾನ್ಸರ್ ಅದನ್ನ ಎರಡನ್ನು ಸ್ಪ್ಲಿಟ್ ಮಾಡಿ ಹೇಳೋದಾದ್ರೆ ಸ್ತನದ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ. ಸೊ ಕ್ಯಾನ್ಸರ್ ಅಂದ್ರೆ ಅರ್ಬುದ ಕಾಯಿಲೆ ಅಂತ ಸಾಮಾನ್ಯವಾಗಿ ಹೇಳೋದು. ನಾವು ಚಿಹ್ನೆ ಹಾಕೋದು ಅದನ್ನು ಕ್ರಾಬ್ ನ ಚಿಹ್ನೆಯಲ್ಲಿ ಹಾಕ್ತೇವೆ. ಇಟ್ಸ್ ಸಮಥಿಂಗ್ ದಟ್ ಬೈಟ್ಸ್, ಕಚ್ಚುವಂಥದ್ದು. ಸೊ ಅದು ಅಷ್ಟು ಹಾನಿಕಾರಕ ಅಂತ ಲೆಕ್ಕ ಬಾಡಿಗೆ. ಸೊ ಸ್ತನ ಅಂದ್ರೆ ಬ್ರೆಸ್ಟ್ ಅಲ್ಲಿ ಆಗುವಂತಹ ಕ್ಯಾನ್ಸರ್. ಸೊ ಕ್ಯಾನ್ಸರ್ ಸಾಮಾನ್ಯ ಜನರಿಗೆ ಹೇಳುವುದಾದ್ರೆ ಒಂದು ಸಾಮಾನ್ಯ ಅಣು, ಒಂದು ಸೆಲ್, ಬಾಡಿಯ ಸೆಲ್ ಅಗತ್ಯಕ್ಕಿಂತ ಹೆಚ್ಚಾಗಿ ಮಲ್ಟಿಪ್ಲೈ ಆಗ್ತದೆ. ಬಾಡಿಯ ಕಂಟ್ರೋಲ್ನ ಮಿತಿ ಮೀರಿ ಹೆಚ್ಚಾಗಿ ಮಲ್ಟಿಪ್ಲೈ ಆಗ್ತದೆ. ಸೊ ಅದು ದೊಡ್ಡದಾಗ್ತಾ ಹೋಗ್ತದೆ, ಬಾಡಿಯ ಕಂಟ್ರೋಲ್ಗೆ ಬರುವುದಿಲ್ಲ ಒಂದು ಇದು ಸ್ಟೇಜ್ ನ ನಂತರ. ಸೊ ಅದನ್ನು ನಾವು ಕ್ಯಾನ್ಸರ್ ಅಂತ ಕರಿತೇವೆ. ಅದು ಸ್ತನದಲ್ಲಿ ಆಗುವಾಗ ಅದನ್ನು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಯಾಕೆ ಇದು ಮಹಿಳೆಯರಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಲೈಕ್ ದಿ ಆಬ್ವಿಯಸ್, ಸ್ತನ ಇರುವಂತದ್ದು ಹೆಚ್ಚಾಗಿ ಡೆನ್ಸಿಟಿ ಇರುವಂತದ್ದು ಮಹಿಳೆಯರಲ್ಲಿ. ಅದಕ್ಕೋಸ್ಕರ ಅದು ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ತದೆ. ಪುರುಷರಲ್ಲಿ ಬರುವುದಿಲ್ಲ ಅಂತಲ್ಲ, ಲೆಸ್ ದೆನ್ 1%, ಅಂದ್ರೆ 100ರಲ್ಲಿ ಒಬ್ಬರಿಗೆ ಬರುವ ಚಾನ್ಸಸ್ ಉಂಟು ಪುರುಷರಲ್ಲೂ ಕೂಡ. ಬಿಕಾಸ್ ನ್ಯಾಚುರಲಿ ಬ್ರೆಸ್ಟ್ ಇಸ್ ಅ ಗ್ಲ್ಯಾಂಡ್. ಸೊ ನಮ್ಮಲ್ಲಿ ಬೆವರ್ಲಿಕ್ಕೆ ಸಬೇಷಿಯಸ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ಬೆವರು ಉತ್ಪಾದನೆ ಆಗೋದು ಸಬೇಷಿಯಸ್ ಗ್ಲ್ಯಾಂಡ್ ಅಲ್ಲಿ. ಸೊ ಹಾಗೆ ಅದೇ ಸ್ವೆಟ್ ಗ್ಲ್ಯಾಂಡ್ಸ್, ಹಾಗೆ ಬ್ರೆಸ್ಟ್ ಇಸ್ ಅ ಗ್ಲ್ಯಾಂಡ್. ಸೊ ಆ ಗ್ಲ್ಯಾಂಡ್ ಪುರುಷರಲ್ಲಿಯೂ ಇರ್ತದೆ. ಸೊ ಹಾಗೆ ಪುರುಷರಲ್ಲಿಯೂ ಬರ್ತದೆ ಬ್ರೆಸ್ಟ್ ಕ್ಯಾನ್ಸರ್. ಬಟ್ ಅದರ ಸಾಧ್ಯತೆ ನಾನು ಹೇಳಿದಾಗೆ 100ರಲ್ಲಿ ಒಬ್ಬರಿಗೆ ಬರಬಹುದು, ತುಂಬಾ ಅಪರೂಪ. ಬಟ್ ಮಹಿಳೆಯರಲ್ಲಿ ತುಂಬಾ ಸಾಮಾನ್ಯವಾಗಿ ಕಾಣಿಸುವಂತಹ, ಎಷ್ಟು ಸಾಮಾನ್ಯ ಅಂತ ಇವತ್ತು ಹೇಳಿದ್ರೆ ನಮ್ಮಲ್ಲಿ ಭಾರತ ದೇಶದಲ್ಲಿ 1 in 25 ಜನರ ಒಂದು ಗ್ರೂಪ್ ಅಲ್ಲಿ ಒಬ್ಬರಿಗೆ ಇರಬಹುದು ಬ್ರೆಸ್ಟ್ ಕ್ಯಾನ್ಸರ್. ಅಷ್ಟು ಕಾಮನ್. ಪುರುಷರಿಗಾದ್ರೆ 100ರಲ್ಲಿ ಒಂದು, ಮಹಿಳೆಯರಲ್ಲಾದ್ರೆ 25ರಲ್ಲಿ. ಓಕೆ. ಕೆಲವರಿಗೆ ಈಗ ಸ್ತನ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಿರೋದಿಲ್ಲ. ಹೇಗೆ ಗೊತ್ತಾಗುತ್ತೆ? ಇದರ ಲಕ್ಷಣಗಳೇನು ಅನ್ನೋದು ಡಾಕ್ಟರ್? ಸಾಮಾನ್ಯವಾಗಿ ಬೇರೆ ಕ್ಯಾನ್ಸರ್ಗೆ ಕಂಪೇರ್ ಮಾಡಿದ್ರೆ ಸ್ತನದ ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚೋದು ಸ್ವಲ್ಪ ಸುಲಭ. ಬಿಕಾಸ್ ಅದರಲ್ಲಿ ಒಂದು ಗಡ್ಡೆ ಕಾಣಿಸಿಕೊಳ್ತದೆ, ಸ್ತನದಲ್ಲಿ ಒಂದು ಗಡ್ಡೆ ಕಾಣಿಸಿಕೊಳ್ತದೆ. ಅದರಲ್ಲಿ ಅದನ್ನು ಯಾಕೆ ಸಾಮಾನ್ಯವಾಗಿ ಎಲ್ಲರೂ ಪರೀಕ್ಷೆ ಮಾಡಿಸ್ಕೊಳ್ಳಿಕ್ಕೆ ಬರುವುದಿಲ್ಲ ಅನ್ನುವ ಕಾರಣ ಅದರಲ್ಲಿ ನೋವು ಇರುವುದಿಲ್ಲ. ಸೊ ನೋವು ಇರುವಾಗ, ರಕ್ತ ಬರುವಾಗ ಪೇಷಂಟ್ಸ್ ಡಾಕ್ಟರ್ ಹತ್ರ ಬರೋದು ತುಂಬಾ ಸಾಮಾನ್ಯ, ಬೇಗ ಬರ್ತಾರೆ. ನೋವಿಲ್ಲದೆ ಇರುವಾಗ ಅದೇನು ತೊಂದರೆ ಮಾಡ್ತಾ ಇಲ್ಲ ನನಗೆ, ಮತ್ತೆ ತೋರಿಸುವ ಅಂತ ಹೇಳಿ. ಮಹಿಳೆಯರು ಸಾಮಾನ್ಯವಾಗಿ ಭಾರತದಲ್ಲಿ ನಮಗೆ ಬೇರೆ ಎಲ್ಲ ಜವಾಬ್ದಾರಿ ಉಂಟಲ್ಲ, ಇದೇನೋ ಇದೊಂದು ನೋವು ಇಲ್ಲದೆ ಇದೊಂದು ಒಂದು ಗಂಟು, ಇಟ್ಸ್ ಓಕೆ, ಬೇರೆ ಯಾವತ್ತಾದ್ರೂ ತೋರಿಸ್ಕೊಳ್ಳುವ ಅಂತ ಮನೆಯಲ್ಲೇ ಇರ್ತಾರೆ. ಸೊ ಹಾಗೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಡಿಲೇ ಆಗ್ತದೆ. ಬಟ್ ನೋವಿಲ್ಲದೆ ಇರುವಂತಹ ಗಂಟು, ಸ್ತನದಲ್ಲಿ ಕಾಣಿಸಿಕೊಳ್ಳುವ ಗಡ್ಡೆಯೇ ಮೋಸ್ಟ್ ಕಾಮನ್ ಸಿಂಪ್ಟಮ್. ಸೊ ನಾವು ಸಾಮಾನ್ಯವಾಗಿ ಪರೀಕ್ಷೆ ಮಾಡಿಸ್ಕೊಳ್ಳುವಾಗ ನಮಗೆ ಅಪರೂಪದ ಗಂಟು ಸಿಕ್ಕಿದ ಕೂಡಲೇ ನಾವು ಡಾಕ್ಟರ್ ಹತ್ರ ಹೋದ್ರೆ ಬಹಳ ಬೇಗ ಅದನ್ನು ಪತ್ತೆ ಹಚ್ಚಬಹುದು. ನೋವಿದ್ರೆ ಸಾಮಾನ್ಯವಾಗಿ ಅದು ಕ್ಯಾನ್ಸರ್ನ ಗಂಟು ಆಗಿರುವುದಿಲ್ಲ, ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ಸಾಮಾನ್ಯವಾಗಿ ಇರುವುದಿಲ್ಲ. ಇದರಲ್ಲಿ ಪರ್ಟಿಕ್ಯುಲರ್ಲಿ ನೋವು ಇರುವುದಿಲ್ಲ. ನೋವು ಇಲ್ಲದೆ ಇರೋದ್ರ ಕಾರಣ ಇದನ್ನು ಪತ್ತೆ ಹಚ್ಚೋದು ಲೇಟ್ ಆಗುದು. ಬಿಕಾಸ್ ಪೇಷಂಟ್ಸ್ ಡಾಕ್ಟರ್ ಹತ್ರ ಬರುವುದು ಲೇಟ್ ಮಾಡ್ತಾರೆ, ಅದಕ್ಕೋಸ್ಕರ. ಓಕೆ. ಈಗ ಸ್ತನ ಕ್ಯಾನ್ಸರ್ ಇದೆ ಅಂತ ಯಾವ ಸ್ಟೇಜ್ ಅಲ್ಲಿ ಗೊತ್ತಾಗುತ್ತೆ? ಸ್ಟೇಜಸ್ ಎಲ್ಲ ಸ್ಟೇಜಸ್ ಅಲ್ಲಿ ಗೊತ್ತಾಗ್ಲಿಕ್ಕೆ ಸಾಧ್ಯ ಉಂಟು. ಪೇಷಂಟ್ ರೋಗಿ ಎಷ್ಟು ಬೇಗ ವೈದ್ಯರ ಹತ್ರ ಬರ್ತಾರೆ ಅದರ ಮೇಲೆ ಸ್ಟೇಜ್ ಹೋಗ್ತದೆ. ಸೊ ಬೇಗ ಬಂದಷ್ಟು ನಾವು ಬೇಗಿನ ಸ್ಟೇಜ್ ಅಲ್ಲಿ, ಅರ್ಲಿಯರ್ ಸ್ಟೇಜಸ್ ಅಲ್ಲಿ ಅದನ್ನು ಗೊತ್ತು ಮಾಡಬಹುದು. ಸೊ ಸ್ಟೇಜ್ 1, 2, 3, 4 ಅಂತ ಸಾಮಾನ್ಯವಾಗಿ ಎಲ್ಲ ಕ್ಯಾನ್ಸರ್ಸ್ ನಲ್ಲಿ 4 ಸ್ಟೇಜಸ್ ಇರ್ತವೆ. ಸ್ಟೇಜ್ 4 ಅಂದ್ರೆ ಬಾಡಿಯ ಎಲ್ಲ ಕಡೆ ಹರಡಿರ್ತದೆ. ಆವಾಗ ನಮ್ಮ ಟ್ರೀಟ್ಮೆಂಟ್ ನ ಸಾಧ್ಯತೆ ಬಹಳಷ್ಟು ಕಡಿಮೆ. ಸ್ಟೇಜ್ 1 and 2 ಅಂದ್ರೆ ಅರ್ಲಿ ಕ್ಯಾನ್ಸರ್ಸ್. ಸ್ಟೇಜ್ 1 and 2 ಅಲ್ಲಿ ನಾವು ಪರ್ಟಿಕ್ಯುಲರ್ಲಿ ಅದನ್ನು ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ಸ್ ಅಂತ ಕರಿತೇವೆ. ಸೊ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ಸ್ ಅಲ್ಲಿ ಅದನ್ನು ಗುಣಪಡಿಸುವ ಸಾಧ್ಯತೆ ಆಲ್ಮೋಸ್ಟ್ 98%. ಸೊ 100ರಲ್ಲಿ 98-95 ಜನರಿಗಿಂತ ಹೆಚ್ಚಿನ ಜನರಿಗೆ ಪೂರ್ತಿ ಗುಣ ಆಗ್ತದೆ ಟ್ರೀಟ್ಮೆಂಟ್ ತಗೊಂಡ್ರೆ. ಅದಕ್ಕೋಸ್ಕರ ಅದನ್ನು ಆದಷ್ಟು ಬೇಗ ತೋರಿಸ್ಕೊಳ್ಳಿ ಅಂತ ಹೇಳುದು. ಸೊ ಸ್ಟೇಜ್ 1 and 2 ಅಂದ್ರೆ ಆ ಗಂಟು ಸ್ತನದಲ್ಲಿ ಮಾತ್ರ ಇರ್ತದೆ. ಸ್ಟೇಜ್ 3 ಅಂದ್ರೆ ಸ್ವಲ್ಪ ಲೋಕಲಿ ಅಡ್ವಾನ್ಸ್ಡ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ, ಅದು ಕಂಕುಳಿನ ಸೈಡಿಗೆ ಹೋಗಿರ್ತದೆ. ಸೊ ಸಾಮಾನ್ಯವಾಗಿ ಯಾವುದೇ ಭಾಗದಲ್ಲಿ ಕ್ಯಾನ್ಸರ್ ಬಂದಾಗ ಅದರ ರೀಜನಲ್ ಲಿಂಫ್ ನೋಡ್ಸ್ ಅಂದ್ರೆ ಆ ಭಾಗದ ಕರಳೆಗಳಿಗೆ ಫಸ್ಟ್
ಕಾಯಿಲೆ ಹರಡುವಂಥದ್ದು. ಓಕೆ ಓಕೆ. ಸೊ ಸ್ತನದಿಂದ ಕಂಕುಳ್ನಾಡಿಯಲ್ಲಿ ಕರಳೆಗಳಿರ್ತವೆ, ಅದಕ್ಕೆ ಹರಡ್ತದೆ. ಸೊ ಆ ಭಾಗಕ್ಕೆ ಹರಡಿದಾಗ ಅದನ್ನ ನಾವು ಲೋಕಲಿ ಅಡ್ವಾನ್ಸ್ಡ್, ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್, 3ನೇ ಸ್ಟೇಜ್ ಅಂತ ಹೇಳ್ತೇವೆ. ಓಕೆ ಓಕೆ. 4ನೇ ಸ್ಟೇಜ್ ಅಲ್ಲಿ ಬೇರೆ ಭಾಗಗಳಿಗೆ ಅಂದ್ರೆ ಲಂಗ್ಸ್ ಇಲ್ಲ ಲಿವರ್ ಇಲ್ಲ ಎಲುಬುಗಳಿಗೆ ಹರಡಿದಾಗ, ಇಲ್ಲ ಬ್ರೈನಿಗೆ ಹರಡ್ಬೋದು. ಸೊ ಬೇರೆ ಭಾಗಕ್ಕೆ ನಾವು ಆ ಜಾಗವನ್ನು ನಾವು ಟ್ರೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಾವು ಸ್ತನದಲ್ಲಿದ್ದಾಗ ಸ್ತನವನ್ನು ಆಪರೇಟ್ ಮಾಡಿ ತೆಗಿಬಹುದು ಟ್ಯೂಮರ್ ಅನ್ನು. ಲಂಗ್ಸ್ ಅಲ್ಲಿ ಇಲ್ಲ ಬ್ರೈನ್ ಅಲ್ಲಿ ಇದ್ರೆ ಬ್ರೈನ್ ಅನ್ನು ತೆಗಿಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ನಾವು ಸ್ಟೇಜ್ 4 ಅಂತ ಕರೆಯೋದು. ಆವಾಗ ಅದರ ಟ್ರೀಟ್ಮೆಂಟ್ ಸಾಧ್ಯತೆಗಳು ಬಹಳಷ್ಟು ಕಡಿಮೆ. ಅಂದ್ರೆ ಪೇಷಂಟ್ ನನ್ನು ಉಳಿಸುವ ಟ್ರೀಟ್ಮೆಂಟ್ಗಳು ಕಡಿಮೆ. ಪೇಷಂಟ್ ಅನ್ನು ಆದಷ್ಟು ತೊಂದರೆ ಇಲ್ಲದ ಹಾಗೆ, ನೋವಿಲ್ಲದ ಹಾಗೆ ನೋಡ್ಕೊಳ್ಳುವಷ್ಟು ಮಾಡುವ ಇದು ಕ್ಯೂರೇಟಿವ್ ಇಂಟೆಂಟ್ ಇರುವುದಿಲ್ಲ, ಪ್ಯಾಲಿಯೇಟಿವ್ ಇಂಟೆಂಟ್. ಅಂದ್ರೆ ಅವರಿಗೆ ನೋವು ಆದಷ್ಟು ಕಡಿಮೆ ಮಾಡ್ಬೋದು ನಾವು ಅಷ್ಟೇ, ಪೂರ್ತಿ ಗುಣಪಡಿಸಲಿಕ್ಕೆ ಸಾಧ್ಯ ಆಗುದಿಲ್ಲ ಸ್ಟೇಜ್ 4 ಅಲ್ಲಿ. ಸೊ ಅದಕ್ಕೆ ಆದಷ್ಟು ಬೇಗ ಸ್ಟೇಜ್ 1, 2 ಮ್ಯಾಕ್ಸಿಮಮ್ 3 ಅಲ್ಲಿ ನಮ್ಮ ಹತ್ರ ಬನ್ನಿ ಅಂತ ನಾವು ಆದಷ್ಟು ತಿಳಿಸುವಂತದ್ದು ರೋಗಿಗಳಿಗೆ. ಈಗ ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರೂ ಕೂಡ ಭಯ ಆಗೋದು ಜಾಸ್ತಿ ಎಲ್ರಿಗೂ. ಸೊ ಸ್ತನ ಕ್ಯಾನ್ಸರ್ ಅನ್ನುವಂಥದ್ದು ಅಪಾಯಕಾರಿಯ ಹೇಗೆ ಅಂತ? ಕ್ಯಾನ್ಸರ್ಗಳಲ್ಲಿ ನೀವು ಸ್ತನದ ಕ್ಯಾನ್ಸರ್ನ ಪ್ರತ್ಯೇಕವಾಗಿ ಕೇಳಿದಾಗ ಡೆಫಿನೆಟ್ಲಿ ಅಪಾಯಕಾರಿ. ಇದ್ದದ್ರಲ್ಲಿ ಒಳ್ಳೆ ಕ್ಯಾನ್ಸರ್ ಅಂತ ನಾವು ಹೇಳೋದಾದ್ರೆ ಥೈರಾಯ್ಡ್ ಕ್ಯಾನ್ಸರ್. ಆಕ್ಚುಲಿ ಅದರಲ್ಲಿ ಗುಣಪಡಿಸುವ ಸಾಧ್ಯತೆ ತುಂಬಾ ಹೆಚ್ಚು. ಥೈರಾಯ್ಡ್ ನ ಕ್ಯಾನ್ಸರ್ ನ ಪೇಷಂಟ್ಸ್ ನಲ್ಲಿ ಸಾಯುವುದು ಬೇರೆ ಕಾರಣಗಳಿಂದಾಗಿ, ಅಂದ್ರೆ ಹೃದಯಾಘಾತದಿಂದ ಇಲ್ಲ ಬೇರೆ ಯಾವ್ದಾದ್ರು ಕಾಯಿಲೆಗಳಿಂದ ಸಾಯುವ ಸಾಧ್ಯತೆ ಹೆಚ್ಚು, ಥೈರಾಯ್ಡ್ ಕ್ಯಾನ್ಸರ್ ನಿಂದ ಅಲ್ಲದೆ. ಬಟ್ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಹಾಗೆ ಅಲ್ಲ, ಇಟ್ ಬಿಕಮ್ಸ್ ಅ ಸಿಗ್ನಿಫಿಕೆಂಟ್ ಕಾಸ್ ಆಫ್ ಮಾರ್ಟಾಲಿಟಿ. ಸೊ ಅದರಿಂದಾಗಿ ಪೇಷಂಟ್ ಸಾಯುವ ಸಾಧ್ಯತೆ ಉಂಟು. ಸೊ ಹಾಗೆ ಅದಕ್ಕೋಸ್ಕರ ಅದರ ಟ್ರೀಟ್ಮೆಂಟ್ ಆದಷ್ಟು ಬೇಗ ಕಂಡು ಹಿಡಿಬೇಕು ಅನ್ನುವಂಥದ್ದು. ಸೊ ಡೆಫಿನೆಟ್ಲಿ ಅಪಾಯಕಾರಿ. ಅದಕ್ಕೋಸ್ಕರ ಪ್ಲಸ್ ಇಟ್ ಇಸ್ ಬಿಕಮಿಂಗ್ ಮೋರ್ ಕಾಮನ್. ಈಗ ಬಹಳಷ್ಟು ಮಹಿಳೆಯರಲ್ಲಿ ಕಾಣಿಸ್ಕೊಳ್ತಾ ಉಂಟು, ಚಿಕ್ಕ ವಯಸ್ಕರಲ್ಲಿ ಕಾಣಿಸ್ಕೊಳ್ತಾ ಉಂಟು. ಈಗಿನ ಪೀರಿಯಡ್ ಅಲ್ಲಿ ನಾವು ಹೇಳೋದಾದ್ರೆ 40 ವರ್ಷಕ್ಕಿಂತ ಚಿಕ್ಕ ವಯಸ್ಕರಲ್ಲೂ ಕಾಣಿಸ್ಕೊಳ್ತಾ ಉಂಟು ಹೆಚ್ಚಾಗಿ. 1 in 25 ಇಸ್ ವೆರಿ ಫ್ರೀಕ್ವೆಂಟ್. ನಾವು ಒಂದು ಮೀಟಿಂಗಿಗೆ ಹೋದಾಗ 25 ಜನ ಇದ್ರೆ ಅದರಲ್ಲಿ ಒಬ್ಬ ಮಹಿಳೆಗೆ ಇರ್ಬೋದು ಕ್ಯಾನ್ಸರ್, ಅಷ್ಟು ಕಾಮನ್ ಅದು. ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಆಕ್ಚುಲಿ ಕರ್ನಾಟಕದಲ್ಲಿ ಇಸ್ ಆಲ್ಮೋಸ್ಟ್ ರೇಟೆಡ್ ದ ಹೈಯೆಸ್ಟ್ ಎಮಂಗ್ಸ್ಟ್ ವಿಮೆನ್. ಸೊ ಇದನ್ನು ನಾವು ಹೇಗೆ ತಡಿಬಹುದು, ಅದನ್ನು ಆದಷ್ಟು ಬೇಗ ಕಂಡು ಹಿಡಿದು ಡಾಕ್ಟರ್ ಹತ್ರ ಹೋಗ್ಬೋದು. ಓಕೆ. ಇದು ಬಾರದಂತೆ ತಡೆಗಟ್ಟುವುದಕ್ಕೆ ಯಾವೆಲ್ಲ ಕ್ರಮಗಳಿದೆ ಡಾಕ್ಟರ್? ಪ್ರಿವೆನ್ಷನ್ ಒಂದು ಲೈಫ್ ಸ್ಟೈಲ್ ಪ್ರಿವೆನ್ಷನ್. ಲೈಫ್ ಸ್ಟೈಲ್ ಅಂದ್ರೆ ನಾವು ಸಾಮಾನ್ಯ ಜೀವನ ಶೈಲಿಯಲ್ಲೇ ಬದಲಾವಣೆಯನ್ನು ಮಾಡ್ಕೊಳ್ಳುವಂಥದ್ದು. ಅದು ಎಲ್ಲಾ ಕ್ಯಾನ್ಸರ್ಗಳಿಗೂ ಉಪಯುಕ್ತ. ಕ್ಯಾನ್ಸರ್ ಅಲ್ಲದೆ ಇರುವ ಬೇರೆ ಹೃದಯ ಸಂಬಂಧಿ ಕಾಯಿಲೆ ಇಲ್ಲ BP ಇಲ್ಲ ಶುಗರ್, ಅದಕ್ಕೂ ಎಲ್ಲ ಸೇಮ್ ಸಾರ್ಟ್ ಆಫ್ ಲೈಫ್ ಸ್ಟೈಲ್ ಅನ್ನು ನಾವು ಅಳವಡಿಸಿಕೊಂಡ್ರೆ ಅಂತ ಎಲ್ಲ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಸೊ ಅದು ಪ್ರಿವೆಂಟಿವ್ ಆಸ್ಪೆಕ್ಟ್. ಬಟ್ ಒಂದು ವೇಳೆ ಒಂದು ಪೇಷಂಟ್ ನಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇದ್ರೆ ನಾವು ಎಲ್ಲಾ ಲೈಫ್ ಸ್ಟೈಲ್ ಪ್ರಿವೆನ್ಷನ್ ಆಸ್ಪೆಕ್ಟ್ಸ್ ಅನ್ನು ಮಾಡಿದ್ರೂ ಕೂಡ ಇನ್ನೂ ಕ್ಯಾನ್ಸರ್ ಬರುವ ಸಾಧ್ಯತೆ ಉಂಟು. ಅಂತವರಲ್ಲಿ ನಾವು ಅರ್ಲಿ ಡಿಟೆಕ್ಷನ್ ಅಂದ್ರೆ ಬೇಗ ಕಂಡು ಹಿಡಿಯುವುದನ್ನೇ ನಾವು ಸಿಗ್ನಿಫಿಕೆಂಟ್ ಆಗಿ ನೋಡ್ಕೊಳ್ತೇವೆ. ಬಟ್ ಪ್ರಿವೆಂಟ್ ಯಾವ ತರ ಮಾಡಬಹುದು ಅಂದ್ರೆ ಲೈಫ್ ಸ್ಟೈಲ್ ಅಲ್ಲಿ ಮೇಜರ್ಲಿ ವೇಟ್. ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇರೋದು ಒಬೆಸಿಟಿ ಇಸ್ ಒನ್ ಆಫ್ ದ ಮೇಜರ್ ರಿಸ್ಕ್ ಫ್ಯಾಕ್ಟರ್, ತೂಕ ಹೆಚ್ಚಾಗಿರುವಂಥದ್ದು. ಪ್ರೊಸೆಸ್ಡ್ ಫುಡ್, ನಮ್ಮಲ್ಲಿ ಸಾಧಾರಣವಾಗಿ ಸಿಗುವಂತ ಆಹಾರವೇ ಅಂಥದ್ದು. ಸೊ ಬಿಸಿ ಇಂಡಿವಿಜುವಲ್ಸ್, ಎಲ್ಲರೂ ಕೆಲಸ ಮಾಡುವಂತವ್ರು ಹೊರಗಡೆಯಿಂದ ತಗೊಂಡು ಏನಾದ್ರೂ ತಿಂತಾರೆ, ಮನೆ ಊಟ ಮಾಡುವಂತದ್ದು ಕಡಿಮೆ. ಸೊ ಇದೆಲ್ಲ ಒಂದು ರೀತಿ ಕಾರಣ ಫಾರ್ ಒಬೆಸಿಟಿ. ಬಟ್ ಒಬೆಸಿಟಿ ಇಸ್ ಮೆನ್ಷನ್ಡ್ ಆಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಒಬೆಸಿಟಿಯನ್ನು ನಾವು ಹೇಗೆ ಡಿಫೈನ್ ಮಾಡ್ತೇವೆ ಅಂದ್ರೆ ಸಾಮಾನ್ಯವಾಗಿ ಒಂದು ರೇಂಜ್ ಇರ್ತದೆ, BMI ಅಂತ ಹೇಳ್ತೇವೆ. ನಮ್ಮ ಹೈಟಿಗೆ ಇಷ್ಟು ತೂಕ ಇರಬೇಕು ಅಂತ. ಸೊ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಹೈಟ್ 150 ಸೆಂಟಿಮೀಟರ್ ಇದ್ರೆ -100 ನಮ್ಮ ವೇಟ್ ಇರಬೇಕು ಅಂತ. ಸೊ 50 kg ಇರಬೇಕು ನಾವು ಅಂತ. 50 kg ಜಾಸ್ತಿ ಇದ್ರೆ ಮತ್ತೆ ನಾವು ಈ ವಿಲ್ ಬಿ ಕ್ಯಾಟಗರೈಸ್ಡ್ ಆಸ್ ಓವರ್ ವೇಟ್. ಸೊ ಓವರ್ ವೇಟ್ ಅನ್ನೋದನ್ನು ತಡೆಗಟ್ಟಬೇಕು, ಈ ಬೊಜ್ಜು ಮೇಜರ್ಲಿ ತಡೆಗಟ್ಟಬೇಕು. ಇದಕ್ಕೆ ಏನ್ ಮಾಡ್ಬೇಕು? ಡಯಟ್ ಅಂಡ್ ಎಕ್ಸರ್ಸೈಸ್. ಡಯಟ್ ಅನ್ನು ನಾವು ಚಿಕ್ಕ ವಯಸ್ಸಿನಲ್ಲೇ ಅಳವಡಿಸಿಕೊಳ್ಬೇಕು. ನೀವು ಸಡನ್ ಆಗಿ 40 ವರ್ಷಕ್ಕೆ ನಾನು ಡಯಟ್ ಮಾಡ್ತೇನೆ ಅಂತ ಹೇಳಿದ್ರೆ ಸಾಧ್ಯ ಆಗುದಿಲ್ಲ. ಮಕ್ಕಳಿಂದ ಆ ಹ್ಯಾಬಿಟ್ ಅನ್ನು ಬೆಳೆಸಬೇಕು ಫ್ರಮ್ ಚೈಲ್ಡ್ಹುಡ್. ಸೊ ಮಿತವಾಗಿ ತಿನ್ನುವಂಥದ್ದು. ಡಯಟ್ ಅಂದ್ರೆ ಉಪವಾಸ ಮಾಡುವಂಥದ್ದಲ್ಲ, ಮನೆಯಲ್ಲಿ ಮಾಡಿದನ್ನು ತಿನ್ನುವಂಥದ್ದು, ಹೆಲ್ದಿ ಆಗಿ ತಿನ್ನುವಂಥದ್ದು, ತರಕಾರಿಗಳು ಹೆಚ್ಚಾಗಿ ತಿನ್ನುವಂಥದ್ದು, ಪ್ರೋಟೀನ್ ಅಂಶ ತಿನ್ನುವಂಥದ್ದು. ಪ್ರೋಟೀನ್ ಸೋರ್ಸಸ್ ನಿಮಗೆ ವೆಜಿಟೇರಿಯನ್ ಅಲ್ಲಿ ನಾನ್ ವೆಜಿಟೇರಿಯನ್ ಅಲ್ಲಿ ಎರಡರಲ್ಲೂ ಬೇಕಾದಷ್ಟು ಸಿಗ್ತವೆ. ಸೊ ಹಾಲಿನ ಎಲ್ಲ ಪ್ರಾಡಕ್ಟ್ಸ್ ಈಸ್ ಮೇಜರ್ ಸೋರ್ಸ್ ಆಫ್ ಪ್ರೋಟೀನ್ ಫಾರ್ ವೆಜಿಟೇರಿಯನ್ಸ್. ಪನೀರ್ ಇರ್ಬೋದು, ಮೊಸರು ಇರ್ಬೋದು, ಹಾಲು ಇರ್ಬೋದು, ಸೋಯಾ ಇರ್ಬೋದು, ಆಲ್ ಆಫ್ ದಟ್ ಈಸ್ ವೆರಿ ಹೈ ಸೋರ್ಸ್ ಆಫ್ ಪ್ರೋಟೀನ್. ನಾನು ವೆಜಿಟೇರಿಯನ್, ನನಗೆ ಪ್ರೋಟೀನ್ ಹೆಚ್ಚಾಗಿ ತಿನ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ಚಾನ್ಸಸ್ ಇಲ್ಲ. ಈಗಿನ ಕಾಲದಲ್ಲಿ ಎರಡೂ ಸೋರ್ಸಸ್ ಆಫ್ ಪ್ರೋಟೀನ್ ಈಕ್ವಲಿ ಇದ್ದಾವೆ. ಸೊ ಹೆಲ್ದಿ ಡಯಟ್ ಮತ್ತೆ ಮಿತವಾಗಿ ತಿನ್ನುವಂಥದ್ದು. ಹೊರಗೆ ತಿನ್ನುವಂಥದ್ದು ನಾವು ಹೊರಗೆ ತಿನ್ನುವುದೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಅಟ್ ಲೀಸ್ಟ್ ಲಿಮಿಟೆಡ್ ಟು ಮೇ ಬಿ
once in 2 weeks ಹೊರಗಡೆ ತಿನ್ನುವಂಥದ್ದು. ಓಕೆ. ಅಂಡ್ ಪ್ರೊಸೆಸ್ಡ್ ಫುಡ್ ಅಂದ್ರೆ ರಿಫೈನ್ಡ್ ಶುಗರ್, ರಿಫೈನ್ಡ್ ಫ್ಲೋರ್, ಅಂಥದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡುವಂಥದ್ದು. ಹೋಲ್ ಗ್ರೇನ್ಸ್ ಇಲ್ಲ ಮನೆಯಲ್ಲಿ ಮಾಡಿದ ಯಾವ್ದಾದ್ರು ಹಿಟ್ಟು, ಮನೆಯಲ್ಲಿ ತಯಾರಿಸಿದ ಎಣ್ಣೆ, ಇಲ್ಲ ಸಮ್ ಲೋಕಲ್ ಪ್ರಾಡಕ್ಟ್ಸ್. ಈಗಿನ ಕಾಲದಲ್ಲಿ ಹೇಳೋದಾದ್ರೆ ಡೈರಿ ಪ್ರಾಡಕ್ಟ್ಸ್ ಆರ್ ಆಲ್ಸೋ ಅ ಲಿಟಲ್ ರಿಸ್ಕಿ, ಬಿಕಾಸ್ ಈಗ ನಾವು ಈ ಸ್ಲೈಟ್ಲಿ ಕಾಂಟ್ರವರ್ಷಿಯಲ್, ಬಟ್ ದನಗಳನ್ನು ಹಾಲು ಬರ್ಸ್ಲಿಕ್ಕಾಗಿ ಅವಕ್ಕೆ ಇಂಜೆಕ್ಷನ್, ಈಸ್ಟ್ರೋಜನ್ ಇಂಜೆಕ್ಷನ್ ಕೊಡ್ತಾರೆ, ವಿಚ್ ಇಸ್ ಅ ಹಾರ್ಮೋನಲ್ ಪ್ರಾಡಕ್ಟ್. ಸೊ ಅದರ ಇಫೆಕ್ಟ್ ಆ ಹಾಲಿನಲ್ಲಿಯೂ ಇರ್ತದೆ. ಆ ಹಾಲನ್ನು ನಾವು ಕನ್ಸ್ಯೂಮ್ ಮಾಡುವಾಗ ದಟ್ ಅಮೌಂಟ್ ಆಫ್ ಈಸ್ಟ್ರೋಜನ್ ಕಮ್ಸ್ ಟು ಅಸ್. ಇಟ್ ಇಸ್ ನಾಟ್ ಪ್ರೂವನ್, ಬಟ್ ಇಟ್ ಮೇ ಬಿ ಅ ರಿಸ್ಕ್ ಫ್ಯಾಕ್ಟರ್. ಸೊ ನಾವು ಇದನ್ನು ಪ್ರೂವ್ ಮಾಡ್ಲಿಕ್ಕೆ ನಮಗೆ ವರ್ಷಗಟ್ಟಲೆ ಆಗ್ತದೆ. ಅಂದ್ರೆ ಯಾವ್ದಾದ್ರು ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ಅಲ್ಲಿ ಬರುವಾಗ 10 ವರ್ಷಕ್ಕಿಂತ ಹೆಚ್ಚು ಬೇಕಾಗ್ತದೆ ನಮಗೆ, ಬಿಕಾಸ್ ಅದು 10,000 ಗಟ್ಟಲೆ ಪೇಷಂಟ್ ಅಲ್ಲಿ ನಾವು ಚೆಕ್ ಮಾಡಿ ಓ ಹೌದು ಇದು ಒಂದು ಕಾರಣ ಅಂತ ನಾವು ಕಂಡು ಹಿಡಿತೇವೆ. ಸೊ ಒನ್ ಆಫ್ ದ ಮೇಜರ್ ರೀಸನ್ ಇಸ್ ದಿಸ್ ಡಯಟ್ ಅಂಡ್ ಲೈಫ್ ಸ್ಟೈಲ್. ಇನ್ನು ಹಿಸ್ಟ್ರಿ ಆಫ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್. ಸೊ ಮಕ್ಕಳಾಗದೇ ಇರುವ ಹಾಗೆ ಮಾತ್ರೆ ತಗೊಳ್ಳುವಂಥದ್ದು, ಆಗಾಗ ತುಂಬಾ ಪ್ರೊಲಾಂಗ್ಡ್ ಪೀರಿಯಡ್ಸ್ ಆಫ್ ಟೈಮ್, ಕೆಲವರು ವರ್ಷಗಟ್ಟಲೆ ಮಾತ್ರೆ ತಗೊಳ್ತಾರೆ. ಮತ್ತೆ ಕಾಪರ್ ಟೀ ಆಲ್ಸೋ ಈಸ್ ಒನ್ ಆಫ್ ದ ಯೂಟ್ರೈನ್ ಡಿವೈಸ್. ಕಾಪರ್ ಟೀ ಹಾಕುವಂಥದ್ದು ಮಕ್ಕಳಾಗದೇ ಇರಲಿಕ್ಕೆ. ಸೊ ಅದರಲ್ಲೆಲ್ಲ ಹಾರ್ಮೋನ್ ಅಂಶ ಇರ್ತವೆ. ಆ ಹಾರ್ಮೋನ್ ಅಂಶ ಸ್ತನ ಕ್ಯಾನ್ಸರ್ ಅನ್ನು ಸ್ವಲ್ಪ ಹೆಚ್ಚು ಮಾಡುವ ಚಾನ್ಸಸ್ ಇರ್ತದೆ. ಇನ್ನೊಂದು, ಈಗಿನ ಕಾಲದಲ್ಲಿ ನಾನು ಹೇಳಿದಾಗೆ ತುಂಬಾ ಜನ ಚಿಕ್ಕ ವಯಸ್ಕರೆಲ್ಲ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ಸೊ ಅವರ ಫಸ್ಟ್ ಮದರ್ಹುಡ್ ಇಸ್ ಸ್ಲೈಟ್ಲಿ ಲೇಟ್. ಮೊದಲನೇ ಮಗು ಆಗುವಾಗ 35-40 ವರ್ಷ ಆಗ್ತದೆ ಆಲ್ಮೋಸ್ಟ್. ಸೊ 35 ವರ್ಷ ದಾಟಿದ್ರೆ ದಟ್ ಅಗೇನ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್. ಸೊ ಫಸ್ಟ್ ಚೈಲ್ಡ್ ಶುಡ್ ಬಿ ಲೆಸ್ ದನ್ 35 ಇಯರ್ಸ್. ಓಕೆ ಡಾಕ್ಟರ್, ಒಂದು ಕ್ವೆಶನ್ ಇದೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅನ್ನುವಂಥದ್ದು ಫೀಡಿಂಗ್ ಮದರ್ಸ್ ಅಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುತ್ತಾ? ಅದೇನಾದ್ರೂ ಮಕ್ಕಳಿಗೆ ಅಪಾಯವಾ ಹೇಗೆ ಅಂತ? ಫೀಡಿಂಗ್ ಇಸ್ ವೆರಿ ಪ್ರೊಟೆಕ್ಟಿವ್. ಸೊ ಮೈ ನೆಕ್ಸ್ಟ್ ಪಾಯಿಂಟ್ ವಾಸ್ ಬ್ರೆಸ್ಟ್ ಫೀಡಿಂಗ್. ಸೊ ಸ್ತನಪಾನ ಮಾಡುವಂಥದ್ದು, 1 ವರ್ಷಕ್ಕೆ ಸ್ತನಪಾನ ಮಾಡುವಂಥದ್ದು ಇಸ್ ಪ್ರೊಟೆಕ್ಟಿವ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಆ ಮಹಿಳೆಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅನ್ನು ಕಡಿಮೆ ಮಾಡ್ತದೆ ಅದು. ಸೊ ಸ್ತನಪಾನವನ್ನು ಆದಷ್ಟು ಎನ್ಕರೇಜ್ ಮಾಡಬೇಕು. ಬಟ್ ಹ್ಯಾವಿಂಗ್ ಸೆಡ್ ದಟ್, ಯಾರಿಗಾದ್ರೂ ಹಾಲು ಇಲ್ಲದಾಗ ನಾವು ನಿನಗೆ ಹಾಲಿಲ್ಲ ಅಂತ ಮಹಿಳೆಯನ್ನು ಕಡೆಗಣಿಸಲೂಬಾರದು. ಬಟ್ ಆದಷ್ಟು ಸ್ತನಪಾನವನ್ನು 1 ವರ್ಷ ಮಾಡಿದ್ರೆ ಇಟ್ ಇಸ್ ಡೆಫಿನೆಟ್ಲಿ ಪ್ರೊಟೆಕ್ಟಿವ್ ಫಾರ್ ದ ಮದರ್. ಅಂಡ್ ಹಾಲಿನ ಮೂಲಕ ಯಾವುದೇ ಕ್ಯಾನ್ಸರ್ ಮಕ್ಕಳಿಗೆ ಹರಡುವುದಿಲ್ಲ. ಹರಡುವಂತ ಕಾಯಿಲೆ ಅಲ್ಲ ಕ್ಯಾನ್ಸರ್. ಕ್ಯಾನ್ಸರ್ ಆನುವಂಶಿಕವಾಗಿ ಬರಬಹುದು, ಅದು ಜೀನ್ಸ್ ಅಲ್ಲಿ ಬರುವಂತದ್ದು, ಬ್ಲಡ್ ನ ಜೀನ್ಸ್ ಅಲ್ಲಿ ಬರುವಂತದ್ದು. ಹಾಲಿನ ಮೂಲಕ, ನಾವು ತಿನ್ನುವ ಆಹಾರದ ಮೂಲಕ ಬರುವುದಿಲ್ಲ, ಅಂದ್ರೆ ಫ್ರಮ್ ಪರ್ಸನ್ ಟು ಪರ್ಸನ್ ಹರಡುವುದಿಲ್ಲ. ಸೊ ದಟ್ ಇಸ್ ಒನ್ ಪ್ರೊಟೆಕ್ಟಿವ್. ಇದು ದೀಸ್ ಆರ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಇದನ್ನು ನಾವು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಉಂಟು. ಸೊ ಡಯಟ್ ಅಂಡ್ ಲೈಫ್ ಸ್ಟೈಲ್ ಅನ್ನು ನಾನು ನಂಬರ್ 1 ಆಗಿ ಹೇಳ್ತೇನೆ. ಇನ್ನೊಂದು ಅಂದ್ರೆ ಆಲ್ಕೋಹಾಲ್. ಆಲ್ಕೋಹಾಲ್ ಇಸ್ ಆಲ್ಸೋ ಕನ್ಸಿಡರ್ಡ್ ಒನ್ ರಿಸ್ಕ್ ಫ್ಯಾಕ್ಟರ್. ಮೊದಲಿನ ಕಾಲದಲ್ಲಿ ಮಿತವಾದ ಮದ್ಯಪಾನ ಇಸ್ ಓಕೆ, ಇಟ್ ಇಸ್ ಹೆಲ್ದಿ ಅಂತ ಹೇಳ್ತಿದ್ರು. ಇಲ್ಲ, ಎನಿ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ಹಾರ್ಮ್ಫುಲ್. ಒನ್ ಆಫ್ ದ ರಿಸ್ಕ್ಸ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್. ಬಟ್ ಅದರ ಜೊತೆಗೆ ಲಿವರ್ನ ತೊಂದರೆ, ಬಹಳಷ್ಟು ತೊಂದರೆ ಆಗ್ತದೆ ಆಲ್ಕೋಹಾಲ್ ಇಂದ. ಸೊ ಆಲ್ಕೋಹಾಲ್ ಇಂದ ಆದಷ್ಟು ದೂರ ಇರಿ. ಅದು ಬಿಟ್ರೆ ತಂಬಾಕು ಪರ್ಟಿಕ್ಯುಲರ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಅದರ ರಿಸ್ಕ್ ಇಲ್ಲ, ಬಟ್ ಅದರಿಂದ ದೇಹದಲ್ಲಿ ತುಂಬಾ ಭಾಗದಲ್ಲಿ ಕ್ಯಾನ್ಸರ್ ಆಗ್ತದೆ. ಸೊ ಅಗೇನ್ ಐ ವುಡ್ ಲೈಕ್ ಟು ಟೇಕ್ ದಿಸ್ ಆಪರ್ಚುನಿಟಿ ಟು ಹೈಲೈಟ್ ಟೊಬ್ಯಾಕೋ ಯೂಸ್ ಆಲ್ಸೋ. ಟೊಬ್ಯಾಕೋ ಇನ್ ದ ಫಾರ್ಮ್ ಆಫ್ ಖೈನಿ, ಗುಟ್ಕಾ, ತಂಬಾಕು, ಸಿಗರೆಟ್, ಬೀಡಿ, ಆಲ್ ಫಾರ್ಮ್ಸ್, ವೇಪಿಂಗ್ ಇನ್ ದ ಪ್ರೆಸೆಂಟ್ ಜನರೇಷನ್. ಅಂದ್ರೆ ಕೆಲವೀಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ತಪ್ಪು ಕಲ್ಪನೆಗಳಿವೆ, ಹಿರಿಯರದಾಗಿರ್ಬೋದು ಅಥವಾ ಈಗಿನ ಒಂದು ಇದಕ್ಕೆ ಆಗಿರ್ಬೋದು. ಸೊ ಇದರ ತಪ್ಪು ಕಲ್ಪನೆ ಬಗ್ಗೆ ಏನ್ ಹೇಳ್ತೀರಾ ಅಂತ? ತುಂಬಾ ಕಾಮನ್ ಆಗಿ ಕಾಣಿಸುವ ತಪ್ಪು ಕಲ್ಪನೆ, 35 ವರ್ಷದವಳವಳು, ಅವಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಹೆಚ್ಚಿನ ವಯಸ್ಸಾದವರಿಗೆ ಮಾತ್ರ ಬರುದು ಅಂತ, 60 ವರ್ಷದ ನಂತರದವರಿಗೆ ಇಲ್ಲ. ನಾನು ಹೇಳಿದಾಗೆ ಈಗಿನ ಕಾಲದಲ್ಲಿ ನಾವು 40 ವರ್ಷದ ಕಡಿಮೆ ವಯಸ್ಸಿನವರಿಗೂ ನೋಡ್ತಾ ಇದ್ದೇವೆ ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥದ್ದು. ದಟ್ ಈಸ್ ಒನ್ ಮಿಸ್ಕನ್ಸೆಪ್ಷನ್. ಇನ್ನೊಂದು ನಾವು ಸಾಮಾನ್ಯವಾಗಿ ಕೇಳುದು ಅದೇ, ಗಂಡಸರಲ್ಲಿ ಬರುವುದೇ ಇಲ್ಲ, ಅದು ಹೇಗೆ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ರು ಅಂತ. ಬಟ್ ಗಂಡಸರಲ್ಲಿ ಬರುವ ಸಾಧ್ಯತೆ ಇದೆ, ತುಂಬಾ ಕಡಿಮೆ, ಬಟ್ ಸಾಧ್ಯತೆ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಬಿಕಾಸ್ ಸ್ತನದ ಟಿಶ್ಯೂ, ಬ್ರೆಸ್ಟ್ ಡೆನ್ಸಿಟಿ ಇಟ್ ಸೆಲ್ಫ್ ಇಸ್ ಲೆಸ್, ಸ್ತನದ ಅಂಶ ಇರುವುದೇ ಕಡಿಮೆ, ಆದ್ರಿಂದ ಅವರಲ್ಲಿ ಗೊತ್ತಾಗುವಾಗಲೇ ಸ್ಟೇಜ್ ಸ್ವಲ್ಪ ಅಧಿಕವಾಗಿರ್ತದೆ. ಸೊ ಇನ್ನೂ ಜಾಗ್ರತೆ ಮಾಡಬೇಕು ಗಂಡಸರಲ್ಲಿ ಬಂದಾಗ. ಇನ್ನೊಂದು ಸಾಮಾನ್ಯವಾಗಿ ಕೇಳುವಂಥದ್ದು, ನಾವು ಬಯೋಪ್ಸಿ ಅಂತ ಮಾಡ್ತೇವೆ, ಒಂದು ಸೂಜಿ ಟೆಸ್ಟ್ ಮಾಡ್ತೇವೆ ಡಯಾಗ್ನೋಸ್ ಮಾಡ್ಲಿಕ್ಕೆ ಕ್ಯಾನ್ಸರ್ ಅನ್ನು. ಆ ಬಯೋಪ್ಸಿಯಿಂದಾಗಿ ಕ್ಯಾನ್ಸರ್ ಹರಡ್ತದೆ ಅನ್ನುವಂಥದ್ದು ಇಲ್ಲ. ಬಯೋಪ್ಸಿಯನ್ನು ನಾವು ಕ್ಯಾನ್ಸರ್ ಅಂತ ಪ್ರೂವ್ ಮಾಡ್ಲಿಕ್ಕೆ ಮಾಡುವಂಥದ್ದು.
ಸೊ ನಾವು ಯಾವುದೇ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಶುರು ಮಾಡುವ ಮೊದಲು ಆ ಬಯೋಪ್ಸಿ ಮಾಡಬೇಕಾಗ್ತದೆ. ಒಂದು ಕ್ಯಾನ್ಸರ್ನ ಗಡ್ಡೆಯಿಂದ ಒಂದು ತುಣುಕನ್ನು ತೆಗೆದು ಟೆಸ್ಟಿಗೆ ಕಳಿಸೋದು, ಅದನ್ನು ಅವರು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ಇದು ಕ್ಯಾನ್ಸರ್ ಹೌದು ಅಂತ ಕನ್ಫರ್ಮ್ ಮಾಡುವಂಥದ್ದು. ಅದರಿಂದ ಕ್ಯಾನ್ಸರ್ ಹರಡುದಿಲ್ಲ. ಸೊ ಇದು ಸಾಮಾನ್ಯವಾಗಿ ನಾವು ಕೇಳುವಂಥದ್ದು OPD ಅಲ್ಲಿ. ಓಕೆ ಡಾಕ್ಟರ್, ಈಗ ಸ್ತನ ಕ್ಯಾನ್ಸರ್ಗೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳು ಲಭ್ಯ ಇದೆ ಅನ್ನುವಂಥದ್ದು ಡಾಕ್ಟರ್? ಓಕೆ, ಸೊ ಕ್ಯಾನ್ಸರ್ ಅಂತ ಹೇಳಿದಾಗ 3 ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಆರ್ ಮೋಸ್ಟ್ ಕಾಮನ್. ಎಲ್ರಿಗೂ ತಿಳಿದ ಹಾಗೆ ಒಂದು ಆಪರೇಷನ್, ಒಂದು ಕೀಮೋಥೆರಪಿ, ಇನ್ನೊಂದು ರೇಡಿಯೇಷನ್. ಓಕೆ, ಸೊ ಇದು 3 ಸಾಮಾನ್ಯವಾಗಿ ಎಲ್ರಿಗೂ ಬೇಕಾಗ್ತದೆ. ಯಾವುದು ಬೆಟರ್ ಅದರಲ್ಲಿ? ಅದು 3 ಬೇಕಾಗ್ತದೆ. ಗುಣ ಮಾಡುವಾಗ ಅದೇ ಇದು ಇನ್ನೊಂದು ಕ್ವೆಶ್ಚನ್ ಸಾಮಾನ್ಯವಾಗಿ ನಮ್ಗೆ ಬರುವಂತದ್ದು, ಯಾವ್ದಾದ್ರು ಸ್ಕಿಪ್ ಮಾಡ್ಬೋದಾ ಅಂತ. ತುಂಬಾ ಅರ್ಲಿ ಅಂದ್ರೆ ನಮಗೆ ಕೈಯಲ್ಲೂ ಸಿಗ್ತಾ ಇರುವುದಿಲ್ಲ, ಸ್ಕ್ರೀನಿಂಗ್ ಅಲ್ಲಿ ನಾವು ಎಕ್ಸ್ರೇ ಹೀಗೆ ರೆಗ್ಯುಲರ್ ಚೆಕಪ್ಗೆ ಹೋದಾಗ ಎಕ್ಸ್ರೇ ಮಾಡಿದಾಗ ಕಂಡು ಹಿಡಿದ ಸ್ತನ ಕ್ಯಾನ್ಸರ್ಗಳಲ್ಲಿ ಕೆಲವನ್ನು ಸ್ಕಿಪ್ ಮಾಡುವ ಚಾನ್ಸಸ್ ಉಂಟು, ಅಷ್ಟು ಬೇಗ ಗೊತ್ತಾದಾಗ. ಇಲ್ಲದಿದ್ರೆ ಸಾಮಾನ್ಯವಾಗಿ ಇದು 3 ಬೇಕಾಗ್ತದೆ. ಸೊ ಆಪರೇಷನ್, ಕೆಲವೊಮ್ಮೆ ನಾವು ಫಸ್ಟ್ ಕೀಮೋಥೆರಪಿ ಅನ್ನುವಂಥದ್ದು ಒಂದು ಇಂಜೆಕ್ಷನ್ ನ ಮೂಲಕ ಕೊಡುವಂತಹ ಒಂದು ಟ್ರೀಟ್ಮೆಂಟ್. ಕ್ಯಾನ್ಸರ್ ಅನ್ನು, ಟ್ಯೂಮರ್ ಅನ್ನು ಮೆಲ್ಟ್ ಮಾಡ್ತದೆ, ಬೇಸಿಕ್ಲಿ ಅದು ಕರಗ್ತಾ ಬರ್ತದೆ. ಕೆಲವೊಮ್ಮೆ ಪೂರ್ತಿ ಕರಗಿ ಹೋಗ್ತದೆ. ಈಗ ತುಂಬಾ ಅಡ್ವಾನ್ಸ್ಡ್ ಕೀಮೋಥೆರಪಿ ಇರುವ ಕಾರಣ ಪೂರ್ತಿ ಕರಗಿ ಹೋಗ್ತದೆ. ಆವಾಗ ಕೆಲವರು ಟ್ಯೂಮರ್ ಪೂರ್ತಿ ಹೋಯ್ತಲ್ಲ ಮೇಡಮ್, ಈಗ ಆಪರೇಷನ್ ಮಾಡ್ಬೇಕಾ ಅಂತ ಕೇಳ್ತಾರೆ. ಮಾಡ್ಲೇಬೇಕು, ಬಿಕಾಸ್ ನಮಗೆ ಕೈಗೆ ಸಿಗದ ಹಾಗೆ ಹೋಗಿದೆ, ಒಳಗೆ ಉಂಟಾ ಇಲ್ವಾ ಅಂತ ನಮಗೆ ಪ್ರೂಫ್ ಇಲ್ಲ. ಕಣ್ಣಿಗೆ ಕಾಣದ ಕಾಯಿಲೆ ಒಳಗೆ ಇನ್ನೂ ಉಳ್ಕೊಂಡಿರ್ತದೆ, ಅದಕ್ಕೋಸ್ಕರ ನಾವು ಆಪರೇಷನ್ ಮಾಡುವಂಥದ್ದು. ಸೊ ಆಪರೇಷನ್ ಇಲ್ಲ ಕೀಮೋಥೆರಪಿ ಮಾಡಿಸುವಂತ ಬರೀ ಕಾಲು ಭಾಗ ಟ್ರೀಟ್ಮೆಂಟ್. ಪೂರ್ತಿ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ಇದು 3 ಮಾಡಬೇಕು. ಆಪರೇಷನ್ ಮಾಡಬೇಕು, ಕೀಮೋಥೆರಪಿ ಮಾಡಬೇಕು, ರೇಡಿಯೇಷನ್ ಇದು ಇನ್ನೊಂದು ಮಿತ್ ಇರುವಂತದ್ದು. ಇದನ್ನು ಕರೆಂಟ್ ಟ್ರೀಟ್ಮೆಂಟ್ ಅಂತ ಕರೀತಾರೆ ಸಾಮಾನ್ಯ ಭಾಷೆಯಲ್ಲಿ. ಕರೆಂಟ್ ಅಲ್ಲ, ಕರೆಂಟ್ ಕೊಡುದಿಲ್ಲ. ರೇಡಿಯೇಷನ್ ಅಂದ್ರೆ ಒಂದು ಎಕ್ಸ್ರೇ ಬೇಸಿಕ್ಲಿ. ಸೊ ಒಂದು ಮೆಷಿನ್ ನ ಮುಂದೆ ಪೇಷಂಟ್ ಒಂದು 10-15 ನಿಮಿಷ ನಿಂತ್ಕೊಳ್ಲಿಕ್ಕೆ ಇರ್ತದೆ ಅಷ್ಟೇ. ಪ್ರತಿನಿತ್ಯ ಒಂದು 20 ದಿನಗಳ ತನಕ ಅವರು ಮೆಷಿನ್ ನ ಮುಂದೆ ನಿಂತ್ಕೊಳ್ಬೇಕು ಅಷ್ಟೇ. ಆ ಭಾಗ, ಸ್ತನದ ಭಾಗ ಸ್ವಲ್ಪ ಕಪ್ಪಾಗ್ತದೆ, ಆ ಜಾಗದಲ್ಲಿ ವಾಪಸ್ ಬರದೇ ಇರುವ ಹಾಗೆ ಆ ಟ್ರೀಟ್ಮೆಂಟ್ ಕೆಲಸ ಮಾಡ್ತದೆ. ಓಕೆ, ಸ್ತನ ಕ್ಯಾನ್ಸರ್ಗೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳು ಇದೆ ಅಂತ ಹೇಳಿದ್ರಿ. ಒಂದು ವೇಳೆ ಚಿಕಿತ್ಸೆಗಳಾದ ನಂತರ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತಾ ಅಥವಾ ಮತ್ತೆ ಮತ್ತೆ ರಿಪೀಟ್ ಆಗುತ್ತಾ ಅಂತ? ಸೊ ನಾನು ಎಲ್ರಿಗೆ ಹೇಳುವಂಥದ್ದು, ಇನ್ ಲೈಫ್ ನಥಿಂಗ್ ಇಸ್ 100%. ಈಗ ನಾವು ರೋಡಲ್ಲಿ ಹೋಗುವಾಗ ನಮ್ಗೆ ಆಕ್ಸಿಡೆಂಟ್ ಆಗ್ತದ ಅಂತಲೂ ನಮಗೆ ಗೊತ್ತಾಗುದಿಲ್ಲ. ಸೊ 100% ಅನ್ನುವಂಥದ್ದು ಮೆಡಿಸಿನ್ ಅಲ್ಲಿಯೂ ಇಲ್ಲ. ಸೊ ನಾವು ಕ್ಯೂರ್ 100% ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪರ್ಸೆಂಟೇಜ್ ವೈಸ್ ನಾನು ಹೇಳಿದಾಗ ಸ್ಟೇಜ್ 1 and 2 ಅಲ್ಲಿ ಆಲ್ಮೋಸ್ಟ್ ಅಪ್ ಟು 95 to 98%, 100ರಲ್ಲಿ 95ರಿಂದ 98 ಜನರಿಗೆ ಪೂರ್ತಿ ಗುಣ ಆಗ್ತದೆ. 2% ಇಸ್ ಗಾಡ್ ಗಿವನ್. ಯಾವ ಸ್ಟೇಜ್ ಅಲ್ಲಿ ಇದ್ರೆ ಕಂಪ್ಲೀಟ್? ಸ್ಟೇಜ್ 1 and 2 ಅಲ್ಲಿ. 1 and 2 ಅಲ್ಲಿ ಇದ್ರೆ. ಸ್ಟೇಜ್ 3 ಅಲ್ಲಿ ಅಗೇನ್ ಇಟ್ ಡ್ರಾಪ್ಸ್ ಟು 80, ಅಂದ್ರೆ 100ರಲ್ಲಿ 80 ಜನರಿಗೆ ಗುಣ ಆಗ್ತದೆ, 20 ಜನರಿಗೆ ಗುಣ ಆಗ್ಲಿಕ್ಕಿಲ್ಲ. ಸ್ಟೇಜ್ 4 ಅಲ್ಲಿ ಇಟ್ ಡ್ರಾಪ್ ಸಿಗ್ನಿಫಿಕೆಂಟ್ಲಿ ಟು 40-35, ಅಂದ್ರೆ 40 ಜನರಿಗೆ ಗುಣ ಆದಿತ್ತು, ಆಲ್ಮೋಸ್ಟ್ 60 ಜನರಿಗೆ ಗುಣ ಆಗುದಿಲ್ಲ ಸ್ಟೇಜ್ 4 ಅಲ್ಲಿ. ಅದಕ್ಕೆ ನಾವು ಅರ್ಲಿ ಸ್ಟೇಜಸ್ ಅಲ್ಲಿ ಬನ್ನಿ ಅಂತ ಹೇಳುವಂಥದ್ದು. ಪೂರ್ತಿ ಗುಣ ಮಾಡುವ ಚಾನ್ಸಸ್ ಹೆಚ್ಚು ನಮಗೆ. ಬ್ರೆಸ್ಟ್ ಕ್ಯಾನ್ಸರ್ ಈಗ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರೆ ಬರುವಂತಹ ಚಾನ್ಸಸ್ ಇದೆಯಾ ಅಂತ ಆಗ್ಲೇ ಹೇಳಿದ್ರಿ, ಆನುವಂಶಿಕವಾಗಿ ಬರುತ್ತೆ ಅಂತ. ಸೊ ಇದ್ರ ಬಗ್ಗೆ ಮಾಹಿತಿ ಡಾಕ್ಟರ್. ಸೊ ಆನುವಂಶಿಕವಾಗಿ ಬರುವಂತದ್ದು ಜೀನ್ಸ್ ಅಲ್ಲಿ ಬರುವಂತದ್ದು. ಸೊ ನಾವು ಸಿಗ್ನಿಫಿಕೆಂಟ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೇವೆ. ಅಂದ್ರೆ ತಾಯಿ ಅಕ್ಕ ತಂಗಿಯರು, ಅಜ್ಜಿ ಅಂತವರು ನಾವು ಬೇರೆ ಬೇರೆ ಜನರೇಷನ್ಸ್ ಅಲ್ಲಿ ನೋಡ್ತೇವೆ ಅದನ್ನು. ಸೊ ಜನರೇಷನ್ಸ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಂದಿದ್ದಾಗ ಡೆಫಿನೆಟ್ಲಿ ಆ ಮಹಿಳೆಯಲ್ಲಿ ಕ್ಯಾನ್ಸರ್ನ ಪ್ರಭಾವ ಹೆಚ್ಚಿರ್ತದೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಯಾರಿಗಾದ್ರೂ ಇದ್ರೆ ನಮಗೆ ಬರುವ ಚಾನ್ಸಸ್ ಹೆಚ್ಚು. ಬಟ್ ಅವರಿಗೆ ಯಾವ ವಯಸ್ಸಲ್ಲಿ ಬಂತು ಅದು ಇಂಪಾರ್ಟೆಂಟ್ ಆಗ್ತದೆ. ಅವರಿಗೆ ಕಡಿಮೆ ವಯಸ್ಸಲ್ಲಿ ಅಂದ್ರೆ 45ಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಬಂದಿದ್ರೆ ನಮಗೆ ಬರುವ ಚಾನ್ಸಸ್ ತುಂಬಾ ಹೆಚ್ಚಾಗಿರ್ತದೆ. ಬಟ್ ವಯಸ್ಸಾದ್ಮೇಲೆ ಬರುವಂತದ್ದು 60 ವರ್ಷದ ನಂತರ ಬಂದಿದ್ರೆ ಅದು ಸಾಮಾನ್ಯವಾಗಿ ವಯಸ್ಸಾದ ನಂತರ ಬಂದಂತಹ ಕ್ಯಾನ್ಸರ್ ಅಂತ ಲೆಕ್ಕ. ವಯಸ್ಸಾದ್ಮೇಲೆ ಬೇಸಿಕಲಿ ಸೆಲ್ಸ್ ಸ್ಟಾರ್ಟ್ ಡೈಯಿಂಗ್. ಪ್ರೋಸೆಸ್ ಆಫ್ ಡೆತ್ ಇಸ್ ಲೈಕ್ ದಟ್. ಸೆಲ್ಗಳು, ಅಣುಗಳು ಸಾಯ್ತಾ ಬರ್ತವೆ. ಸೊ ಹಾಗೆ ಜೀವಾಣು ಮಲ್ಟಿಪ್ಲಿಕೇಶನ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಎಲ್ಲ ಕ್ಯಾನ್ಸರ್ ನ ಚಾನ್ಸಸ್ ಹೆಚ್ಚು ವಯಸ್ಸಾದ್ಮೇಲೆ. ಸೊ ಆ ವಯಸ್ಸಾದ್ಮೇಲೆ ಬರುವಂತಹ ಕ್ಯಾನ್ಸರ್ ನಮಗೆ ಆನುವಂಶಿಕವಾಗಿ ಬರುವುದು ಸ್ವಲ್ಪ ಕಡಿಮೆ. ಬಟ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಇಟ್ ಇಸ್ ಡೆಫಿನೆಟ್ಲಿ ಅ ರಿಸ್ಕ್ ಫ್ಯಾಕ್ಟರ್. ಸೊ ಆವಾಗ ನಾವು ಇನ್ನೂ ಜಾಗ್ರತೆ ಮಾಡಬೇಕಾಗ್ತದೆ. 25 ವರ್ಷದಿಂದಲೇ ನಾವು ಸ್ವಲ್ಪ ಜಾಗ್ರತೆ ಮಾಡಿ ಆಗಾಗ ಹೋಗಿ ಸ್ಕ್ಯಾನಿಂಗ್ ಮಾಡಿಸುವಂಥದ್ದು, ಪರೀಕ್ಷೆ ಮಾಡಿಸ್ಕೊಡುವಂಥದ್ದು ಮಾಡಬೇಕಾಗ್ತದೆ. ಇನ್ನು ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಜನರಿಗೆ ಬ್ರೆಸ್ಟ್ ಆ್ಯಂಡ್ ಓವೇರಿ, ನಾವು ಅದನ್ನು HBOC ಅಂತ ಕರಿತೇವೆ, ಹೆರಿಡಿಟರಿ ಬ್ರೆಸ್ಟ್ ಅಂಡ್ ಓವೇರಿಯನ್ ಕ್ಯಾನ್ಸರ್ ಸಿಂಡ್ರೋಮ್ ಅಂತ. ಸೊ ಸ್ತನದ ಕ್ಯಾನ್ಸರ್ ಮತ್ತೆ ಅಂಡಾಶಯದ ಕ್ಯಾನ್ಸರ್,
ಇದು ಎರಡು ಇಟ್ಸ್ ಅ ಕಂಬೈನ್ಡ್ ಸಿಂಡ್ರೋಮ್. ಸೊ ಮನೇಲಿ ಯಾರಿಗಾದ್ರೂ ಅಂಡಾಶಯದ ಕ್ಯಾನ್ಸರ್ ಇದ್ರೂ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಚಾನ್ಸಸ್ ಇರ್ತದೆ ಜೊತೆಗೆ. ಸೊ ಹಾಗೆ ಅದೆಲ್ಲ ಹಿಸ್ಟ್ರಿ ನಾವು ತಗೊಳ್ತೇವೆ ಸಾಮಾನ್ಯವಾಗಿ ಯಾರಾದ್ರೂ ಗಂಟು ಉಂಟು ಅಂತ ಬಂದಾಗ. ಸೊ ಹೀಗೆ ಫ್ಯಾಮಿಲಿ ಹಿಸ್ಟ್ರಿ ಸಿಗ್ನಿಫಿಕೆಂಟ್ ಆಗಿದ್ದಲ್ಲಿ ನಾವು ಆ ಮಹಿಳೆಯರಿಗೆ ಒಂದು ರಕ್ತದ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತೇವೆ. ಅದನ್ನು ಜೆನೆಟಿಕ್ ಟೆಸ್ಟ್ ಅಂತ ಕರಿತೇವೆ. ಅದು ಈಗ ಭಾರತದಲ್ಲಿ ಎಲ್ಲ ಕಡೆಯಲ್ಲಿ ಅವೈಲಬಲ್ ಉಂಟು, ತುಂಬಾ ಚೀಪ್ ಆಗಿಯೂ ಅವೈಲಬಲ್ ಉಂಟು. ಮೊದಲಿನ ಕಾಲದಲ್ಲಿ ತುಂಬಾ ಜನರಿಗೆ ಮಾಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಫಸ್ಟ್ಲಿ ಅದು ಅಬ್ರಾಡಿಗೆ ಮಾತ್ರ ಹೋಗ್ಬೇಕಿತ್ತು, ಇನ್ನೊಂದು ತುಂಬಾ ಎಕ್ಸ್ಪೆನ್ಸಿವ್ ಇರ್ತಿತ್ತು ಇಲ್ಲಿ ಇರುವಾಗ. ಈಗ ತುಂಬಾ ಅಫೋರ್ಡಬಲ್ ರೇಂಜ್ ಅಲ್ಲಿ ಉಂಟು. ಒಂದು 10,000 ಒಳಗೆ 10,000 ರೇಂಜ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅದು ಬ್ಲಡ್ ಟೆಸ್ಟ್, ರಕ್ತದ ಟೆಸ್ಟ್. ಆ ರಕ್ತದ ಟೆಸ್ಟ್ ಅಲ್ಲಿ ನಿಮಗೆ ನಿಮ್ಮ ಜೀವಮಾನದಲ್ಲಿ ಸ್ತನದ ಕ್ಯಾನ್ಸರ್ ಇಲ್ಲ ಅಂಡಾಶಯದ ಕ್ಯಾನ್ಸರ್ ಬರುವ ಚಾನ್ಸಸ್ ಉಂಟಾ ಅನ್ನೋದು ಗೊತ್ತಾಗ್ತದೆ. ಯಾವಾಗ ಬರ್ತದೆ ಅಂತ ಅದು ಹೇಳುದಿಲ್ಲ, ಅದು ಒಂದು ಡಿಸಪಾಯಿಂಟ್ಮೆಂಟ್. ಬರ್ತದೆ ಅಂತ ಹೇಳ್ತದೆ. ಸೊ ಅವಾಗ ನಾವು ಪ್ರೊಫೈಲಾಕ್ಟಿಕ್ ಮೆಷರ್ಸ್ ತಗೊಳ್ಬಹುದು. ಪ್ರೊಫೈಲಾಕ್ಟಿಕ್ ಅಂದ್ರೆ ಅದನ್ನು ಬರದೇ ಇರುವ ಹಾಗೆ ತಡೀಲಿಕ್ಕೆ ಬಹಳಷ್ಟು ವಿಧಗಳಿವೆ. ಟ್ಯಾಬ್ಲೆಟ್ಸ್ ಗಳಿದ್ದಾವೆ. ಸರ್ವೇಲೆನ್ಸ್ ಅಂದ್ರೆ ಆಗಾಗ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದು. ಯಾವುದು ತಗೊಳ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ, ನಮಗೆ ದುಡ್ಡು ಅದಕ್ಕೆ ಸಾಕಾಗ್ಲಿಕ್ಕಿಲ್ಲ ಅಂತ ಅನ್ಸಿದ್ರೆ ಸರ್ವೇಲೆನ್ಸ್ ಇಸ್ ದ ಮೋಸ್ಟ್ ಕಾಮನ್. ಅಂದ್ರೆ ಆಗಾಗ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು. ಇನ್ನೊಂದು ಪ್ರೊಫೈಲಾಕ್ಟಿಕ್ ಮ್ಯಾಸ್ಟೆಕ್ಟಮಿ ಅಂದ್ರೆ ಕಾಯಿಲೆ ಬರುವ ಮೊದಲೇ ಸ್ತನವನ್ನು ಆಪರೇಷನ್ ಮಾಡಿ ತೆಗೆಸಿ ಬಿಡುವಂಥದ್ದು. ನೀವು ಇದನ್ನು ಕೇಳಿರ್ಬೋದು, ಆಂಜೆಲಿನಾ ಜೋಲಿ ಅವರು ಮಾಡಿಸ್ಕೊಂಡಿದ್ದಾರೆ. ಸೊ ದಟ್ ಇಸ್ ಬಿಕಾಸ್ ಶಿ ಟೆಸ್ಟೆಡ್ ಪಾಸಿಟಿವ್. ಆ ಜೆನೆಟಿಕ್ ಟೆಸ್ಟಿಂಗ್ ಅಲ್ಲಿ ಅವರಿಗೆ ಪಾಸಿಟಿವ್ ಬಂತು, ಅದಕ್ಕೋಸ್ಕರ ಅವ್ರು ಮಾಡಿಸಿದ್ದು. ಸೊ ಹಾಗೆ ದಟ್ ಇಸ್ ಅನ್ ಆಪ್ಷನ್ ಕ್ಯಾನ್ಸರ್ ಅನ್ನು ತಡೆಗಟ್ಟಲಿಕ್ಕೋಸ್ಕರ. ಸೊ ಇದು ಜೆನೆಟಿಕ್ ಟೆಸ್ಟಿಂಗ್ ಇಸ್ ಅವೈಲಬಲ್ ವೈಡ್ಲಿ. ಬಟ್ ಅದನ್ನು ಯೋಚನೆ ಮಾಡದೆ ತಗೊಳ್ಬೇಡಿ, ಬಿಕಾಸ್ ಅದು ನಿಮಗೆ ಕ್ಯಾನ್ಸರ್, ನೀವು ಅದಕ್ಕೆ ಬೇರೆ ಏನಾದ್ರೂ ತಡೆಗಟ್ಟಲಿಕ್ಕೆ ಮಾಡ್ಲಿಕ್ಕೆ ರೆಡಿ ಇದ್ರೆ ಟೆಸ್ಟ್ ಮಾಡಿಸೋದು ಒಳ್ಳೇದು. ಇಲ್ಲದಿದ್ರೆ ನೀವು ಪಾಸಿಟಿವ್ ಅಂತ ಬಂದು ನೀವು ಯಾವಾಗ ಕ್ಯಾನ್ಸರ್ ಬರ್ತದೆ ಅಂತ ಕಾಯ್ತಾ ತೆಗೆದುಕೊಳ್ಬೇಕಾಗ್ತದೆ. ಆಗ್ಲೇ ಹೇಳಿದ್ರಿ ಡಾಕ್ಟರ್ ನೀವು, ಬ್ರೆಸ್ಟ್ ಕ್ಯಾನ್ಸರ್ ಅನ್ನುವಂಥದ್ದು ಪುರುಷರಲ್ಲೂ ಬರುತ್ತೆ, ಮಹಿಳೆಯರಲ್ಲೂ ಬರುತ್ತೆ ಅಂತ. ಸೊ ಟ್ರೀಟ್ಮೆಂಟ್ ಕೂಡ ಒಂದೇ ರೀತಿ ಇರುತ್ತಾ, ಲಕ್ಷಣಗಳು ಒಂದೇ ರೀತಿ ಇರುತ್ತಾ, ಹೇಗೆ ಅಂತ ಡಾಕ್ಟರ್? ಟ್ರೀಟ್ಮೆಂಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಲಕ್ಷಣಗಳು ಅಂದ್ರೆ ಅದರಲ್ಲಿಯೂ ಗಂಟೆ ಕಾಣಿಸ್ಕೊಳ್ಳುವಂಥದ್ದು. ನಾನು ಹೇಳಿದ ಹಾಗೆ ಅವರಲ್ಲಿ ಸ್ತನದ ಪ್ರಮಾಣ ಕಡಿಮೆ ಇರೋದ್ರಿಂದ ಬಹಳಷ್ಟು ಬೇಗ ಸ್ಪ್ರೆಡ್ ಆಗ್ತದೆ. ಸೊ ಚೆಸ್ಟ್ ವಾಲ್, ಎದೆಗೂಡಿನ ಒಳಗೆ ಬೇಗ ಹೋಗ್ತದೆ. ಸೊ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಗೊತ್ತಾಗೋದು ಹೆಚ್ಚಾಗಿ ಅವರಲ್ಲಿ, ಗಂಡಸರಲ್ಲಿ. ಟ್ರೀಟ್ಮೆಂಟ್ ಬಿಕಾಸ್ ಅಗೇನ್ ಸ್ತನದ ಪ್ರಮಾಣ ಕಡಿಮೆ ಇರೋದ್ರಿಂದ ಸ್ತನದ ಜೊತೆಗೆ ಯೂಶುವಲಿ ನಾವು ಕೆಳಗಿನ ಮಸಿಲ್, ಪೆಕ್ಟೋರಾಲಿಸ್ ಮಸಿಲ್ ಅಂತ ಹೇಳ್ತೇವೆ, ಅದರ ಕೆಳಗೆ ಇರುವ ಮಸಿಲ್ ಅನ್ನು ಕೂಡ ಸೇರಿ ತೆಗಿತೇವೆ. ನಾವು ಮಹಿಳೆಯರಲ್ಲಿ ಮಾಡುವಾಗ ಟ್ಯೂಮರ್ ಮಾತ್ರ ತೆಗೆದು ಸಾಕಾಗ್ತದೆ, ಪೂರ್ತಿ ಸ್ತನ ತೆಗಿಬೇಕಂತಿಲ್ಲ. ಈಗಿನ ಕಾಲದಲ್ಲಿ ಟ್ರೀಟ್ಮೆಂಟ್ ಹ್ಯಾಸ್ ಅಡ್ವಾನ್ಸ್ಡ್. ಪೂರ್ತಿ ಸ್ತನ ತೆಗಿಬೇಕಾಗಿ ಬರುವುದು ಬಹಳ ಅಪರೂಪ. ಸೊ ನಾವು ಕೀಮೊಥೆರಪಿ ಕೊಟ್ಟು ಆ ಟ್ಯೂಮರ್ ಅನ್ನು ಕರಗಿಸಿ ಬರೀ ಟ್ಯೂಮರ್ ಅನ್ನು ಮಾತ್ರ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಗಂಡಸರಲ್ಲಿ ಹಾಗೆ ಅಲ್ಲ, ಪೂರ್ತಿ ಸ್ತನ ಅದರ ಜೊತೆಗೆ ಹಿಂದಿನ ಮಸಲು ತೆಗಿಬೇಕಾಗ್ತದೆ. ಅದರ ಜೊತೆಗೆ ಕೀಮೊಥೆರಪಿ, ರೇಡಿಯೇಷನ್ ಎರಡು ಬೇಕಾಗ್ತದೆ. ಅವರಲ್ಲಿ ಅದರ ತೀವ್ರತೆ ಸ್ವಲ್ಪ ಹೆಚ್ಚಿರ್ತದೆ ಗಂಡಸರಲ್ಲಿ, ಪ್ಯೂರ್ಲಿ ಬಿಕಾಸ್ ಅವರ ಸ್ತನದ ಪ್ರಮಾಣ ಕಡಿಮೆ ಇರುವ ಕಾರಣ. ಬ್ರೆಸ್ಟ್ ಟಿಶ್ಯೂ ಕಡಿಮೆ ಇರ್ತದೆ ಅವರಲ್ಲಿ. ಈಗ ಕ್ಯಾನ್ಸರ್ ಅನ್ನ ತೆಗೆದ ನಂತರ ಅವರ ಲೈಫ್ ಹೇಗಿರುತ್ತೆ? ನಾರ್ಮಲ್ ಆಗಿರುತ್ತಾ ಅಥವಾ ಬೇರೆ ತರ ಇರುತ್ತಾ, ಹೇಗೆ ಅನ್ನುವಂಥದ್ದು ತುಂಬಾ ಜನರಿಗೆ ಕ್ವೆಶ್ಚನ್ ಇದೆ. ನಾರ್ಮಲ್ ಅಂತ ಕರೀಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದು ಕ್ಯಾನ್ಸರ್ ಅಂತ ಸೆಂಟೆನ್ಸ್ ಯಾರಿಗಾದ್ರೂ ಗೊತ್ತಾದವರಿಗೆ ಅದರ ಎಕ್ಸ್ಪೀರಿಯನ್ಸ್ ಗೊತ್ತಿರ್ತದೆ. ಸೊ ಒಂದು ಜೀವ ಭಯ, ಯಾವುದೇ ಸ್ಟೇಜ್ ಆದ್ರೂ ಕ್ಯಾನ್ಸರ್ ಅಂತ ಹೇಳಿದ ಮೇಲೆ ಒಂದು ವಾಪಸ್ ಬರ್ತದ, ಗುಣ ಆಗ್ತದ, ಅದೆಲ್ಲ ಡೌಟ್ಸ್ ಇರ್ತದೆ. ಇನ್ನೊಂದು ಥ್ರೂ ದ ಟ್ರೀಟ್ಮೆಂಟ್, ಕೀಮೊಥೆರಪಿ ಅನ್ನುವ ಟ್ರೀಟ್ಮೆಂಟ್ ಸ್ವಲ್ಪ ಕಷ್ಟ, ತಲೆ ಕೂದಲು ಉದುರ್ತದೆ. ಸೊ ಅದು ಕ್ಯಾನ್ಸರ್ ನ ಸೆಲ್ಸ್ ಅನ್ನು ಮಾತ್ರ ಕೊಂದು ಹಾಕುದಿಲ್ಲ. ಕೀಮೊಥೆರಪಿ ಅನ್ನುವಂಥದ್ದು ಬೇಸಿಕಲಿ ನಮಗೆ ಕಣ್ಣಿಗೆ ಕಾಣದ ಕ್ಯಾನ್ಸರ್ ಸೆಲ್ಸ್ ಬಾಡಿಯಲ್ಲಿ ಎಲ್ಲಿದ್ರು ಅದನ್ನು ಕೊಂದು ಹಾಕ್ತದೆ ಅನ್ನುವ ಕಾರಣಕ್ಕೆ ಕೊಡುವಂಥದ್ದು. ಸೊ ಅದು ಕ್ಯಾನ್ಸರ್ ಸೆಲ್ಸ್ ಅನ್ನು ಮಾತ್ರ ಕೊಲ್ಲುವುದಿಲ್ಲ, ಅದರ ಜೊತೆಗೆ ಸಾಮಾನ್ಯ ಬೆಳೆಯುವ ಎಲ್ಲ ಅಂಶಗಳು ಏನೆಲ್ಲ ಇರ್ತದೆ ಬಾಡಿಯಲ್ಲಿ ಅದಕ್ಕೂ ಇಫೆಕ್ಟ್ ಆಗ್ತದೆ. ಸೊ ಅದಕ್ಕೆ ಬೆಳೆಯೋದು, ಕೂದಲು ಬೆಳೀತದೆ. ಸೊ ಕೂದಲು ಬೀಳ್ತದೆ, ಐಲ್ಯಾಶಸ್ ಬೀಳ್ತದೆ, ಐಬ್ರೋಸ್ ಬೀಳ್ತದೆ, ನೇಲ್ಸ್ ಇಫೆಕ್ಟ್ ಆಗ್ತದೆ, ನೇಲ್ ಗ್ರೋ ಆಗ್ತದಲ್ಲ. ಸೊ ಆಲ್ ಗ್ರೋಯಿಂಗ್ ಸೆಲ್ಸ್. ಸೊ ಅದೆಲ್ಲ ಸಡನ್ ಆಗಿ ಕೆಲವರು ನಮ್ಮ ಹತ್ರ ಬರುವ ಪೇಷಂಟ್ಸ್ ತುಂಬಾ ಚೆನ್ನಾಗಿರ್ತಾರೆ ನೋಡ್ಲಿಕ್ಕೆ, ದಪ್ಪ ಕೂದಲಿರ್ತದೆ, ಸಡನ್ ಕೂದಲಿಲ್ಲದೆ ನೋಡುವಾಗ ಬೇಜಾರಾಗ್ತದೆ ಯಾರಿಗಾದ್ರೂ. ನಮಗೆ ಬೇಜಾರಾಗುವಾಗ ಆಬ್ವಿಯಸ್ಲಿ ಪರ್ಸನಲಿ ಅವರಿಗೂ ಬೇಜಾರಾಗ್ತದೆ. ಆಲ್ ಆಫ್ ದಟ್ ಇಸ್ ಟೆಂಪರರಿ, ಬಟ್ ಇಟ್ ಡೆಫಿನೆಟ್ಲಿ ಕಾಸಸ್ ಅ ಸಿಗ್ನಿಫಿಕೆಂಟ್ ಪ್ರಾಬ್ಲಮ್ ಇನ್ ದೇರ್ ಲೈಫ್ಸ್. ಫ್ಯಾಮಿಲಿ ಸಪೋರ್ಟ್ ತುಂಬಾ ಬೇಕಾಗ್ತದೆ. ದೋ ಇಟ್ ಇಸ್ ಟೆಂಪರರಿ. ಒಂದು 3-4 ತಿಂಗಳು ಅವರು ಟ್ರೀಟ್ಮೆಂಟ್ ತಗೊಳ್ಳುವಾಗ ಇದೆಲ್ಲ ಇರ್ತದೆ. ಸೊ ಅದನ್ನು ದಾಟಿ ಮತ್ತೆ ವಾಪಸ್ ಈಗ ಒಂದು 10 ವರ್ಷ ಇಲ್ಲ, ಈವನ್ 2 ಇಯರ್ಸ್ ನಂತರ ಅವರನ್ನು ನೋಡಿದ್ರು ಅವರಿಗೆ ಟ್ರೀಟ್ಮೆಂಟ್ ಆಗಿದೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಅಷ್ಟು ಮೊದಲಿನ ಹಾಗೆ ಆಗಿದೆ. ಬಟ್ ಥ್ರೂ ದ ಟ್ರೀಟ್ಮೆಂಟ್ ಇಟ್ ಇಸ್ ಡಿಫಿಕಲ್ಟ್. ಮತ್ತೆ ಅದರ ಸೈಡ್ ಎಫೆಕ್ಟ್ಸ್, ಕೆಲವರಿಗೆ ಊಟ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ವಾಂತಿ ಬರ್ತದೆ, ನಿತ್ರಾಣ ಆಗ್ತದೆ, ತುಂಬಾ ಕ್ಷೀಣ ಆಗ್ತದೆ.
ಸಾಮಾನ್ಯವಾಗಿ ಮಾಡುವ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಡಿಪೆಂಡೆಂಟ್ ಆಗ್ತಾರೆ. ಕೆಲವು ಸಿವಿಯರ್ ಸೈಡ್ ಎಫೆಕ್ಟ್ಸ್ ಆಗ್ತದೆ, ಅಂದ್ರೆ ಬಾಡಿಯಲ್ಲಿ ಇಮ್ಯುನಿಟಿ ತುಂಬಾ ಕಡಿಮೆ ಆಗಿ ಇನ್ಫೆಕ್ಷನ್ ಬರ್ತದೆ, ಆವಾಗ ಡೆತ್ ಆಗುವ ಚಾನ್ಸಸ್ ಉಂಟು. ಸೊ ಅದೆಲ್ಲ ರಿಸ್ಕ್ ಇರುವಾಗ ಆ ಟೈಮ್ ಅಲ್ಲಿ ಸ್ವಲ್ಪ ಕಷ್ಟ ಅನುಭವಿಸ್ತಾರೆ. ಬಟ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಅದು ಎಲ್ರಿಗೂ ಒಂದೇ ತರ ಇರುವುದಿಲ್ಲ. ಫಸ್ಟ್ ಇಂಜೆಕ್ಷನ್ ತಗೊಂಡವರಿಗೆ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೆ ಯಾವ ಸೈಡ್ ಎಫೆಕ್ಟ್ ಬರ್ತದೆ ಅದೇ ಕಂಟಿನ್ಯೂ ಆಗ್ತದೆ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಲ್ಲಿ ಎಫೆಕ್ಟ್ ಆಗ್ತದೆ, ಎಲ್ರಿಗೂ ಒಂದೇ ಲೆಕ್ಕ ಇರುವುದಿಲ್ಲ. ಸೊ ಅದು ಅವರಿಗೆ ತಗೊಂಡ ಮೇಲೆ ಗೊತ್ತಾಗುದು. ಸೊ ಅದು ಒಂದು. ಮತ್ತೆ ರೇಡಿಯೇಷನ್ ಆಗುವಾಗ ಆ ಭಾಗದಲ್ಲಿ ಕಪ್ಪಾಗ್ತದೆ. ಸೊ ಕಪ್ಪಾದದ್ದು ಅಗೇನ್ 2-3 ಒಂದು 6 ತಿಂಗಳಾಗುವಾಗ ಅದು ನಾರ್ಮಲ್ ಆಗ್ತಾ ಬರ್ತದೆ, ಮೊದಲಿನ ಹಾಗೆ ಆಗ್ತದೆ. ಬಟ್ ಇಮಿಡಿಯೇಟ್ಲಿ ನಾವು ಮಿರರ್ ಅಲ್ಲಿ ನೋಡುವಾಗ ಆ ಜಾಗ ಕಪ್ಪಿರುವಾಗ ಸ್ವಲ್ಪ ಹೆದರಿಕೆ ಆಗ್ತದೆ. ಸೊ ಇಟ್ ಡೆಫಿನೆಟ್ಲಿ ಇಫೆಕ್ಟ್ಸ್ ಯರ್ ಲೈಫ್, ಎಸ್ಪೆಷಲಿ ಸ್ಟೇಜ್ 4. ಇನ್ಯಾವುದು ಇದಕ್ಕೆ ಗುಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗುವಾಗ ಯಾರಿಗೆ ಆದ್ರೂ ಸ್ವಲ್ಪ ಹೆದರಿಕೆ ಆಗ್ತದೆ. ಬಹಳಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ ನಮ್ಗೆ, ತಿಳಿಸ್ಬೇಡಿ ಅವರಿಗೆ, ಪೇಷಂಟಿಗೆ ಹೇಳ್ಬೇಡಿ ಅಂತ. ಇಟ್ ಈಸ್ ಓಕೆ, ಸ್ಟೇಜ್ 4 ಅಲ್ಲಿ ಹೇಳ್ದೇ ಇದ್ರು ನಡೀತದೆ. ಬಿಕಾಸ್ ಕೆಲವರು ನನಗೆ ಕ್ಯಾನ್ಸರ್ ಅಂತ ಗೊತ್ತಾದ ಮೇಲೆ ಅದರಿಂದ ನರಳುವುದೇ ಜಾಸ್ತಿ, ಕಾಯಿಲೆಗಿಂತ ನರಳುವುದಕ್ಕಿಂತ ಆ ಫೀಲಿಂಗ್ ಅಲ್ಲಿ ನರಳುವುದೇ ಜಾಸ್ತಿ. ಬಟ್ ಅದು ಸ್ಟೇಜ್ 4 ಅಲ್ಲಿ ಮಾತ್ರ. ಸ್ಟೇಜ್ 1, 2, 3 ಅಲ್ಲಿ ನಾವು ಪೂರ್ತಿಯಾಗಿ ಅವರಿಗೆ ತಿಳಿಸ್ಬೇಕಾಗ್ತದೆ. ಬಿಕಾಸ್ ಇದು ಆಲ್ಮೋಸ್ಟ್ 6 ತಿಂಗಳ ಟ್ರೀಟ್ಮೆಂಟ್, ಆಪರೇಷನ್, ಕೀಮೋ, ರೇಡಿಯೇಷನ್ ಎಲ್ಲ ಸೇರಿಸುವಾಗ 6 ತಿಂಗಳಾಗ್ತದೆ. ಸೊ ಅವಾಗ ಅವರಿಗೆ ನಿಮ್ಗೆ ಏನೂ ಇಲ್ಲ, ಸುಮ್ಮನೆ ಹೀಗೆ ಟ್ರೀಟ್ಮೆಂಟ್ ಗೆ ಬರ್ತಾ ಇದ್ದೀರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅವರಿಗೆ ಕ್ಯಾನ್ಸರ್ ಅಂತ ಗೊತ್ತು ಮಾಡ್ಬೇಕಾಗ್ತದೆ. ಎಸ್ ಡಾಕ್ಟರ್, ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಇನ್ನು ತಮ್ಮ ಬಗ್ಗೆ ನಾವು ತುಂಬಾ ಕೇಳಿದ್ದೇವೆ, ಸಾಕಷ್ಟು ಸ್ತನ ಕ್ಯಾನ್ಸರ್ಗಳಾಗಿರ್ಬೋದು, ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನ ನೀಗಿಸಿದ್ದೀರಾ ತಾವು. ಸೊ ಇದ್ರ ಬಗ್ಗೆ ಅಂದ್ರೆ ನೀವು ಇದೇ ಒಂದು ಫೀಲ್ಡ್ ಅನ್ನ ಚೂಸ್ ಮಾಡೋದಕ್ಕೆ ಕಾರಣ ಏನು ಅನ್ನೋದು ಡಾಕ್ಟರ್? ನಾನು ಸರ್ಜನ್ ಆಗಿದೆ ದೊಡ್ಡ ವಿಷಯ. ನನ್ನ ತಂದೆ ಫಿಸಿಷಿಯನ್, ನಿಮಗೆ ಗೊತ್ತಿದ್ರೆ. ಸೊ ಮೆಡಿಸಿನ್ ಅನ್ನುವಂಥದ್ದು ಅಂದ್ರೆ ಶೀತ, ಕೆಮ್ಮು, ಜ್ವರ, BP ಅದನ್ನು ನೋಡುವ ಇದು ಸ್ಪೆಷಾಲಿಟಿ. ಸೊ ನನಗೆ ಯಾವತ್ತೂ ಆಪರೇಷನ್ ಮಾಡುವ ಫೀಲ್ಡ್ ಅಲ್ಲೇ ಇಂಟ್ರೆಸ್ಟ್ ಇದ್ದದ್ದು. ಅದರಲ್ಲಿ ಮಹಿಳೆಯರು ಸ್ವಲ್ಪ ಕಡಿಮೆ. ಸೊ ಹಾಗೆ ಮಹಿಳೆಯರು ಇಲ್ಲದೆ ಇರುವ ಜಾಗದಲ್ಲಿ ಮಹಿಳೆ ಒಬ್ಳು ಇರಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಯಾವಾಗ್ಲೂ ಲೈಫ್ ಅಲ್ಲಿ. ಸೊ ಹಾಗೆ ನಾನು ಫಸ್ಟ್ ಪೋಸ್ಟ್ ಗ್ರಾಜುಯೇಟ್ ಆಗಿ ಹೋದಾಗ, ಅಂದ್ರೆ MBBS ಮುಗಿಸಿ ಪೋಸ್ಟ್ ಗ್ರಾಜುಯೇಟ್ ಆಗಿ ಹೋದಾಗ, ನಾನು ಕಲಿತ ಕಾಲೇಜಲ್ಲಿ ನಾನು ಒಬ್ಳೆ ಹುಡುಗಿ. ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಯಾರು PGs ಹುಡುಗಿಯರು ಇರ್ಲಿಲ್ಲ, ಇದು ಪ್ರೊಫೆಸರ್ಸು ಯಾರು ಹುಡುಗಿಯರು ಇರ್ಲಿಲ್ಲ. ಸೊ ಅವರೆಲ್ಲ ಬಂದವರು, ನೀನ್ ಯಾಕೆ ಹೆರಿಗೆ ಸ್ಪೆಷಾಲಿಟಿ ತಗೊಳ್ಳಿಲ್ಲ ಅಂತ ಕೇಳಿದ್ರು. ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ, ನನಗೆ ಆಪರೇಷನ್ ಮಾಡುವ ಸ್ಪೆಷಾಲಿಟಿಯೇ ಬೇಕಿತ್ತು. ಇಸ್ ಇಟ್ ಬೈ ಚಾಯ್ಸ್ ಆರ್ ಬೈ ಫೋರ್ಸ್ ಅಂತ ಕೇಳಿದ್ರು. ಇಲ್ಲ, ಇಟ್ ವಾಸ್ ಬೈ ಚಾಯ್ಸ್ ಅಂತ ಹೇಳಿದ್ರು. ಸೊ ಹಾಗೆ ಅದು ಮುಗಿಸಿದ ನಂತರ ಅದರಲ್ಲಿ ನಾನು ನನ್ನ ಥೀಸಿಸ್ ಅಂತ ಹೇಳ್ತೇವೆ ನಾವು, ಎಟ್ ದಿ ಎಂಡ್ ಆಫ್ ಪೋಸ್ಟ್ ಗ್ರಾಜುಯೇಷನ್ ನಾವು ಒಂದು ಥೀಸಿಸ್ ಪ್ರೆಸೆಂಟ್ ಮಾಡ್ಲಿಕ್ಕೆ ಇರ್ತದೆ. ಅದರಲ್ಲಿ ನನ್ನ ಟಾಪಿಕ್ ಸ್ತನ ಕ್ಯಾನ್ಸರ್ ಆಗಿತ್ತು. ಸೊ ಹಾಗೆ ನನಗೆ ಕ್ಯಾನ್ಸರ್ ನಲ್ಲಿ ಆಸಕ್ತಿ ಡೆವಲಪ್ ಆಯ್ತು. ಪ್ಲಸ್ ಸ್ಪೆಸಿಫಿಕಲಿ ಸ್ತನ ಕ್ಯಾನ್ಸರ್, ಹೆಡ್ ಟು ಟು ಕ್ಯಾನ್ಸರ್ಸ್ ಇರ್ತವೆ. ಕೆಲವು ಕ್ಯಾನ್ಸರ್ಸ್ ಅನ್ನು ಟ್ರೀಟ್ ಮಾಡೋದು ತುಂಬಾ ಕಷ್ಟ, ಅದರಲ್ಲಿ ಗುಣಪಡಿಸುವ ಚಾನ್ಸಸ್ ಕಡಿಮೆ. ಬಟ್ ಸ್ತನ ಕ್ಯಾನ್ಸರ್ ಅಲ್ಲಿ ಹಾಗೆ ಅಲ್ಲ, ಅರಿವು ಮೂಡಿಸೋದ್ರಿಂದ, ಬೇಗ ಕರ್ಕೊಂಡು ಬರೋದ್ರಿಂದ ನಾವು ಪೂರ್ತಿ ಗುಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ಗ್ರಂಥಿಗಳು ಮತ್ತೆ ಸ್ತನ ಕ್ಯಾನ್ಸರ್ ಎರಡನ್ನು ಟ್ರೀಟ್ ಮಾಡುವ ಕ್ಯಾನ್ಸರ್ನ ತಜ್ಞೆಯಾಗಿ ಮತ್ತೆ ಮೆಡ್ರಾಸ್ ಮೆಡಿಕಲ್ ಕಾಲೇಜಿಗೆ ಹೋಗಿ ಕಲಿತೆ. ಅನ್ಫಾರ್ಚುನೇಟ್ಲಿ ನನ್ನ ಅಜ್ಜಿ, ನನ್ನ ತಂದೆಯ ತಾಯಿ, ನಾನು ಕಲಿತಾ ಇರುವಾಗ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಯ್ತು. ಅವರು ಅಗೇನ್ ಜಸ್ಟ್ ಲೈಕ್ ಎವ್ರಿ ಅದರ್ ವುಮನ್, ಅವರು ನಮಗೆ ತಿಳಿಸಿದ್ದು ಬಹಳ ಲೇಟ್ ಆಗಿ. ನೋವು ಇರ್ಲಿಲ್ಲ, ಏನೂ ತೊಂದರೆ ಆಗ್ಲಿಲ್ಲ, ನನಗೆ ಹಾಲು ಕುಡಿಸುವಾಗ್ಲೇ ಇತ್ತು ಅಂತ ಹೇಳಿದ್ರು. ಅವ್ರು ನಮಗೆ ತಿಳಿಸುವಾಗ ಅವರಿಗೆ ಆಕ್ಚುಲಿ ಅದರ ತೊಂದರೆಯಿಂದಾಗಿ ಗೊತ್ತಾದದಲ್ಲ, ಅವರಿಗೆ ಬೇದಿ ಇತ್ತು. ಸಾಮಾನ್ಯವಾಗಿ ಒಂದಿನ ಬೇದಿ ಶುರುವಾಯ್ತು. ಹೊಟ್ಟೆ ಪರೀಕ್ಷೆ ಮಾಡುವಾಗ ನನ್ನ ತಂದೆ ಬೈ ಮಿಸ್ಟೇಕ್ ಅಲ್ಲಿ ಪರೀಕ್ಷೆ ಮಾಡುವಾಗ ಅವರಿಗೆ ಸಿಕ್ಕಿತು ಈ ಗಂಟು. ಇದೇನು ಅಂತ ಕೇಳುವಾಗ ಅವರು ಅದೇನು ತೊಂದರೆ ಇಲ್ಲ, ನನಗೀಗ ಲೂಸ್ ಮೋಷನ್ ಆಗ್ತಾ ಉಂಟು ಅಷ್ಟೇ ಅಂತ ಹೇಳಿದರು. ಮತ್ತೆ ಪರೀಕ್ಷೆ ಮಾಡಿ ನೋಡುವಾಗ ಅದು ಲಿವರಿಗೆ ಆಲ್ರೆಡಿ ಹರಡಿತ್ತು. ನನಗೆ ಒಂದು ನೋವು ಅಂದ್ರೆ ಅವರು ಲಾಸ್ಟಿಗೆ ಆಲ್ಮೋಸ್ಟ್ ವೆನ್ ಶಿ ವಾಸ್ ಆನ್ ಡೆತ್ ಬೆಡ್, ನೀನು ಇದನ್ನೇ ಕಲಿತಾ ಇದೆಯಲ್ಲ, ನಿನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ್ರು ನನ್ನ ಹತ್ರ. ಸೊ ದಟ್ ಈಸ್ ಪ್ರಾಬಬ್ಲಿ ಆಫ್ಟರ್ ಐ ಹ್ಯಾವ್ ಜಾಯಿಂಡ್, but that is one of my significant motivations, I think, to save more lives. ನಿಮ್ಮ ಫೀಲ್ಡಿಗೂ ಒಂದು ಎಮೋಷನಲ್ ಕನೆಕ್ಟ್ ಇದೆ. Yes, definitely. ಓಕೆ, ಒಬ್ಬ ಮಹಿಳೆಯಾಗಿ ವರ್ಕ್ ಪ್ಲಸ್ ಮನೆ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಡೆಫಿನೆಟ್ಲಿ ನಾಟ್ ಈಸಿ. ಓಕೆ, ನಾನು ಈಗ ನಿಮ್ಮ ಸ್ಟುಡಿಯೋಗೆ ಬರುವ ಮೊದಲು ಊಟ ಮಾಡಿ ಬಂದದ್ದು. ನನಗೊಂದು 2 ವರ್ಷದ ಮಧ್ಯಾಹ್ನದ ಊಟ 2.5 ವರ್ಷದ ಮಗಳಿದ್ದಾಳೆ. ವೆರಿ ಡಿಮಾಂಡಿಂಗ್.
ಎಲ್ಲ ಕಡೆ ಇರಬೇಕು ಅಂತ ಅನ್ಸ್ತದೆ, ಎಲ್ಲ ಕಡೆ ಪ್ರೆಸೆಂಟ್ ಇರಬೇಕು ಅಂತ ಅನ್ಸ್ತದೆ, ಸಾಧ್ಯ ಆಗುದಿಲ್ಲ. ಇಟ್ ಇಸ್ ಹ್ಯೂಮನ್ಲಿ ನಾಟ್ ಪಾಸಿಬಲ್. ಅಂಡ್ ಐ ಡೋಂಟ್ ಬಿಲೀವ್ ಇನ್ ಮಲ್ಟಿ ಟಾಸ್ಕಿಂಗ್. ಐ ಡೋಂಟ್ ಥಿಂಕ್ ವಿಮೆನ್ ಕ್ಯಾನ್ ಮಲ್ಟಿ ಟಾಸ್ಕ್. ಐ ಡೋಂಟ್ ಥಿಂಕ್ ಎನಿ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಮಲ್ಟಿ ಟಾಸ್ಕ್. ಎಲ್ರಿಗೂ ಎಲ್ಲವನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾವು ಪ್ರಯಾರಿಟೀಸ್ ಇಟ್ಕೊಳ್ಬೇಕಾಗ್ತದೆ. ನಾನು ಇವತ್ತು ಇದನ್ನು ಪ್ರಯಾರಿಟೈಸ್ ಮಾಡ್ತೇನೆ ಅಂತ. ಯಾವಾಗ್ಲೂ ಕೆಲಸವೇ ಪ್ರಯಾರಿಟಿ ಆಗುದಿಲ್ಲ, ಆಗ್ಲೂಬಾರ್ದು. ಬಿಕಾಸ್ ಅ ಫ್ಯಾಮಿಲಿ ಇಸ್ ಡಿಪೆಂಡೆಂಟ್ ಆನ್ ಯು. ಸೊ ಅವರಿಗೂ ಕೊಡ್ಬೇಕಾಗ್ತದೆ. ಬಟ್ ಈಚ್ ಒನ್ ಹ್ಯಾಸ್ ಇಟ್ಸ್ ಓನ್ ಪ್ಲೇಸ್. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಕಷ್ಟ, ಬಟ್ ಸಾಧ್ಯ ಆಗ್ತದೆ. ವೈದ್ಯರನ್ನ ದೇವರಾಗಿ ಕಾಣ್ತಾರೆ. ತುಂಬಾ ಜನರ ಒಂದು ಕ್ಯಾನ್ಸರ್ ಸಮಸ್ಯೆಯನ್ನ ನೀವು ನಿವಾರಿಸ್ತಿದ್ದೀರಾ. ಇದರಲ್ಲಿ ತುಂಬಾ ಕಾಂಪ್ಲಿಮೆಂಟ್ ಮಾಡಿದಂತಹ ಒಂದು ಇನ್ಸಿಡೆಂಟ್ ಇದ್ರೆ ನೆನಪಿಸ್ಬೋದಾ? ನಾನು ಕಾಂಪ್ಲಿಮೆಂಟ್ ಅಂತ ಹೇಳೋದು, ನಾನು ಪರ್ಟಿಕ್ಯುಲರ್ಲಿ ಇಲ್ಲಿ ಮಂಗಳೂರಲ್ಲಿ ಬಂದಾಗ ಬಡವರಲ್ಲಿ ಹೆಚ್ಚಾಗಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನುವ ಉದ್ದೇಶದಿಂದ ಬಂದವಳು. ಸೊ ದಟ್ ಇಸ್ ವೈ ಐ ಆಮ್ ಅಸೋಸಿಯೇಟೆಡ್ ವಿತ್ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿ. ಅಲ್ಲಿ ಬಹಳಷ್ಟು ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗಳಿಂದಲೂ ಬಡವರು ತುಂಬಾ ಜನ ಬರ್ತಾರೆ ಟ್ರೀಟ್ಮೆಂಟಿಗೆ. ಸೊ ಅವರ ಊರಿಂದ ಅವ್ರು ಏನು ಬೆಳೆದಿರ್ತಾರೆ ಅದನ್ನೆಲ್ಲ ತಗೊಂಡ್ ಬರ್ತಾರೆ ಪ್ರತಿ ಸರ್ತಿ. ಅಂದ್ರೆ ಅವರು ಲೈಫ್ ಲಾಂಗ್ ಪೇಷಂಟ್ಸ್. ನಮಗೆ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಪೂರ್ತಿ ಗುಣ ಆದ್ಮೇಲೆ ಕೂಡ ಅವರನ್ನು ನಾವು 6 ತಿಂಗಳಿಗೆ 1 ವರ್ಷಕ್ಕೆ ಒಂದ್ಸತಿ ಪರೀಕ್ಷೆಗೆ ಬರ್ಲಿಕ್ಕೆ ಹೇಳ್ತೇವೆ. ಅದು ದಟ್ ಇಸ್ ಮ್ಯಾಂಡೇಟರಿ. ಪ್ರತಿ ಸರ್ತಿ ಬರುವಾಗ ತಗೊಂಡ್ ಬರ್ತಾರೆ, ಮನೆಯಲ್ಲಿ ಮಾಡಿದ್ದು ಅಂತ ಹೇಳಿ ತಂದ್ಕೊಡ್ತಾರೆ. ಸೊ ದಟ್ ಇಸ್ ಪ್ರಾಬಬ್ಲಿ ದ ಮೋಸ್ಟ್ ಇಮೋಷನಲ್ ರಾದರ್ ದನ್ ಎನಿಥಿಂಗ್ ಎಲ್ಸ್. ಎಸ್ ಡಾಕ್ಟರ್, ಇನ್ನು ಕೊನೆಯದಾಗಿ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ತುಂಬ ಜನ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಹಿಂಜರಿತಾರೆ, ತೋರಿಸಲೇಬೇಕಾ ಬೇಡವಾ ಅನ್ನುವಂಥ ಒಂದು ಹಿಂಜರಿಕೆ ಇರುತ್ತೆ. ಸೊ ಇದರ ಬಗ್ಗೆ ಒಂದು ನಿಮ್ಮ ಒಂದು ಒಪಿನಿಯನ್ ಅನ್ನುವಂಥ ಡಾಕ್ಟರ್. ಮಹಿಳೆಯರಿಗೆ ಪ್ರತ್ಯೇಕವಾಗಿ ಹೇಳಬೇಕು ಅಂತ ಆದರೆ ಪ್ರಯೋರಿಟೈಸ್ ಯೋರ್ ಸೆಲ್ಫ್. ನಿಮಗೆ ನಿಮ್ಮ ಹೆಲ್ತ್ ಅಂತ ಪ್ರಯೋರಿಟೈಸ್ ಮಾಡಿ ಇಯರ್ಲಿ ಚೆಕಪ್ಗೆ ಹೋಗಿ. ಇಯರ್ಲಿ ಚೆಕಪ್ಗೆ ಹೋದಾಗ ನಿಮಗೆ ಹೇಗಿದ್ರು ಎಲ್ಲ ಟೆಸ್ಟ್ ಅನ್ನು ಮಾಡ್ತಾರೆ, ಅದ್ರ ಜೊತೆಗೆ ಇದರ ಪರೀಕ್ಷೆಯೂ ಆಗ್ತದೆ. ಬೇರೆ ಎಲ್ಲವನ್ನು ಮುಂದೆ ಹಾಕೋ ಮೊದಲು ನೀವು ಹೆಲ್ದಿ ಆಗಿದ್ರೆ ನೀವು ಉಳಿದ ಎಲ್ಲವನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಪ್ಲಸ್ ಲೈಫ್ ಸ್ಟೈಲ್, ಒಂದು ಸಿಗ್ನಿಫಿಕೆಂಟ್ ಟಿಪ್ ಫ್ರಮ್ ಮೀ ವುಡ್ ಬಿ ಲೈಫ್ ಸ್ಟೈಲ್. ಲೈಫ್ ಸ್ಟೈಲ್ ಚೇಂಜಸ್ ಅನ್ನು ಆದಷ್ಟು ಬೇಗ ಅಳವಡಿಸಿಕೊಳ್ಳಿ. ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕರೀತಾರೆ. ಸೊ ಟ್ರೈ ಟು ಇನ್ಕಲ್ಕೇಟ್ ದಟ್ ಹ್ಯಾಬಿಟ್ ಇನ್ ದೆಮ್, ಡಯಟ್ ಅಂಡ್ ಎಕ್ಸರ್ಸೈಸ್ ಇನ್ ದೆಮ್ ವೆರಿ ಅರ್ಲಿ ಆನ್. ನೀವು ಹೊರಗಡೆಯಿಂದ ತಿಂದ್ರೆ ಅವರು ತಿಂತಾರೆ. ಸೊ ನಿಮ್ಮನ್ನು ನೋಡಿ ಅವ್ರು ಕಲಿತಾರೆ. ನೀವು ಹೇಳಿದ್ರೆ ಕಲಿಯೋದಿಲ್ಲ, ನೀವು ಮಾಡಿದ್ದನ್ನು ನೋಡಿ ಕಲಿತಾರೆ. ಸೊ ಅದನ್ನು ನೀವೇ ಮಾದರಿಯಾಗಿ ತೋರಿಸಿಕೊಡಿ. ಇಷ್ಟೆಲ್ಲ ಮಾಹಿತಿ ನೀಡಿದ್ರಿ. ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಆಗೋದಾದ್ರೆ ಹೇಗೆ, ಯಾವ ಹಾಸ್ಪಿಟಲ್ ಅಲ್ಲಿ ನೀವು ಅವೈಲೇಬಲ್ ಇದ್ದೀರಿ? ಸೊ ನಾನು ಕೆಲಸ ಮಾಡುವಂಥದ್ದು KS ಹೆಗ್ಡೆ ಆಸ್ಪತ್ರೆಯಲ್ಲಿ, ಆಂಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಮಂಗಳೂರಲ್ಲಿ. ನನ್ನ ಕ್ಲಿನಿಕ್ ಬಲ್ಮಠದಲ್ಲಿ ಕೂಡ ಇದೆ. ಮತ್ತೆ ಪುತ್ತೂರಲ್ಲಿ ಪ್ರಗತಿ ಹಾಸ್ಪಿಟಲ್ ಅಲ್ಲಿ ವಾರಕ್ಕೆ 2 ದಿನ ಲಭ್ಯ ಇದ್ದೇನೆ, ಬುಧವಾರ ಮತ್ತೆ ಶನಿವಾರ ಸಂಜೆ. ಅಲ್ಲಿ ಮುಗಿಸಿ ಇಲ್ಲಿ ಬಂದು. ಓಕೆ ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಸ್ತನ ಕ್ಯಾನ್ಸರ್ನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಎಲ್ರಿಗೂ ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಎಸ್, ನೋಡಿದ್ರಲ್ವಾ, ಬ್ರೆಸ್ಟ್ ಕ್ಯಾನ್ಸರ್ ಯಾವ ಕಾರಣಗಳಿಂದ ಬರುತ್ತೆ, ಇದರ ಲಕ್ಷಣಗಳೇನು, ಇದನ್ನ ಯಾವ ರೀತಿಯಲ್ಲಿ ತಡೆಗಟ್ಟಬಹುದು, ಇದಕ್ಕೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳು ಅವೈಲೇಬಲ್ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಡಾಕ್ಟರ್ ಸ್ಮಿತಾ ಅವರು ನಮ್ಮ ಜೊತೆಗೆ ಕೊಟ್ಟಿದ್ದಾರೆ. ಸೊ ಎಸ್, ಎಲ್ರಿಗೂ ಕೂಡ ಇದು ಯೂಸ್ಫುಲ್ ಆಗಿದೆ ಅನ್ಕೊಳ್ತೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಕಹಳೆ ನ್ಯೂಸ್, ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.